ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು F1 ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸನಿ ಅನ್ನೋ ವ್ಯಕ್ತಿ ತುಂಬಾನೇ ಒಳ್ಳೆ ರೇಸ್ ಕಾರ್ ಡ್ರೈವರ್ ಆಗಿರ್ತಾನೆ. ಫಾರ್ಮುಲಾ 1 ರೇಸ್ ಅಲ್ಲಿ ಟಾಪ್ ಅಲ್ಲಿ ಬರಬೇಕು ಅಂತ ತುಂಬಾನೇ ಕಷ್ಟ ಪಡ್ತಾ ಇದ್ದವನು ಒಂದಿನ ರೇಸ್ ಟ್ರ್ಯಾಕ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಕರಿಯರೇ ಮುಗ್ದೋಗುತ್ತೆ. ರೇಸ್ ಗೆಲ್ಬೇಕು ಅನ್ನೋ ಕನಸಾಗಿ ಉಳಿಯುತ್ತೆ. ಆದರೆ 30 ವರ್ಷಗಳ ನಂತರ F1 ಅಲ್ಲಿ ಸೋಲ್ತಾ ಇರೋ ಟೀಮ್ ನ ಓನರ್ ಸನಿ ಹತ್ರ ಬಂದು F1 ಅಲ್ಲಿ ತಮ್ಮ ಟೀಮ್ ಗೋಸ್ಕರ ಡ್ರೈವ್ ಮಾಡೋಕೆ ಹೇಳಿದಾಗ ಮತ್ತೆ ವರ್ಲ್ಡ್ ಅಲ್ಲೇ ಬೆಸ್ಟ್ ಡ್ರೈವರ್ ಆಗೋ ಅವಕಾಶ ಸಿಗುತ್ತೆ. ಇದರಿಂದ ಟೀಮ್ಗೂ ಕೂಡ ಒಳ್ಳೇದಾಗುತ್ತೆ ಅಂತ ಬಂದು ಟೀಮ್ ಗೆ ಸೇರ್ಕೊಂಡಾಗ ತುಂಬಾನೇ ನೋವನ್ನ ನೋಡ್ಬೇಕಾಗುತ್ತೆ. ಏನೆಲ್ಲ ಅಡಚಣೆಗಳು ಬರುತ್ತೆ, F1 ರೇಸ್ ಅಲ್ಲಿ ಗೆಲ್ಲೋ ಕನ್ಸು ನನ್ಸಾಗುತ್ತಾ, ತಾನೇನು ಅಂತ ಸನಿ ಮತ್ತೆ ಪ್ರೂವ್ ಮಾಡ್ತಾನ ಅನ್ನೋದೇ ಈ ಮೂವಿಯ ಸ್ಟೋರಿ. ಬ್ರಾಡ್ ಪಿಟ್ ಅವರು ಸನಿ ಕ್ಯಾರೆಕ್ಟರ್ ನ ಮಾಡಿದರೆ, ಜೋಸೆಫ್ ಕೊಸಿನ್ಸ್ಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇನ್ನ ಹಾನ್ಸ್ ಜಿಮರ್ ಅವರ ಮ್ಯೂಸಿಕ್ ಬಗ್ಗೆ ಅಂತೂ ಮಾತಾಡೋ ಹಾಗಿಲ್ಲ. ಈ ವರ್ಷ ನಾನು ನೋಡಿದ ಒನ್ ಆಫ್ ದ ಬೆಸ್ಟ್ ಮೂವಿ ಇದು ಸ್ನೇಹಿತರೆ. ರೇಸಿಂಗ್ ಸೀನ್ಸ್ ನೋಡ್ತಾ ಇದ್ರೆ ನಾವೇ ರೇಸ್ ಕಾರ್ ಟೀಮ್ ಅಲ್ಲಿ ಇದೀವೇನೋ ಅನ್ನೋ ಫೀಲ್ ಕೊಡುತ್ತೆ. ನಮಗೆ ಗೊತ್ತಿಲ್ದಂಗೆ ಸನಿ ಫಸ್ಟ್ ಬರ್ಲಿ ಅಂತ ಫುಲ್ ಸಪೋರ್ಟ್ ಮಾಡೋಕೆ ಶುರು ಮಾಡ್ತೀವಿ. ಎಲ್ಲ ಎಮೋಷನ್ಸ್ ನ ಫೀಲ್ ಮಾಡ್ತೀವಿ. ಏನಕ್ಕೆ ಅಂತ ಕಥೆಯನ್ನ ನೋಡಿದಾಗ ಗೊತ್ತಾಗುತ್ತೆ. F1 ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ ಸ್ನೇಹಿತರೆ. ನಾನಿಲ್ವಾ ಮೂವಿಯಲ್ಲಿ ನಿಮಗೆ ಏನ್ ಅರ್ಥ ಆಗ್ಬೇಕೋ ಆ ಸೀನ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಗ ನೀಟಾಗಿ ಅರ್ಥ ಆಗುತ್ತೆ. ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಇದೆ ಸ್ನೇಹಿತರೆ. ಸುಮ್ನೆ ಕತೆ ಹೇಳೋದಾಗಿದ್ರೆ 10 ನಿಮಿಷದಲ್ಲಿ ಹೇಳ್ಬೋದಾಗಿತ್ತು, ಆದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ. ಸೊ ಈಗ ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ 24 hours ಆಫ್ ಡೇಟೋನಾ ರೇಸ್ ನಡೀತಾ ಇದೆ. ಅಂದ್ರೆ 24 ಗಂಟೆ ಕಂಟಿನ್ಯೂಸ್ ಆಗಿ ನಡೆಯುವಂತ ರೇಸ್ ಇದು. ಮಿನಿಮಮ್ 3 ಜನ ಒಂದು ರೇಸ್ ಟೀಮ್ ಅಲ್ಲಿ ಇರಬೇಕು. 4 ಜನ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಒಬ್ಬ ಡ್ರೈವರ್ 24 ಗಂಟೆ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡೋಕ್ ಆಗಲ್ವಲ್ಲ. ಒಬ್ಬ ಡ್ರೈವರ್ ಇಷ್ಟು ಗಂಟೆಗಳ ಕಾಲ ಮಾತ್ರ ಡ್ರೈವ್ ಮಾಡಬೇಕು ಅಂತ ಸಮಯ ನಿಗದಿಯಾಗಿರುತ್ತೆ. ಅದೇ ರೀತಿ ಡ್ರೈವರ್ ಚೇಂಜ್ ಆಗ್ತಾರೆ. ಈಗ ಈ ರೇಸ್ ಅಲ್ಲಿ ಸನಿ ಅನ್ನೋ ರೇಸ್ ಕಾರ್ ಡ್ರೈವರ್ ಪೋರ್ಷಾ ಟೀಮ್ ಗೋಸ್ಕರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಇವನಿಗೆ ತನ್ನದೇ ಆದ ಮನೆ ಇಲ್ಲ, ವ್ಯಾನ್ ಅಲ್ಲೇ ವಾಸವಾಗಿರೋದು. ಇನ್ನು 5 ನಿಮಿಷದಲ್ಲಿ ಇವನು ಕಾರ್ ಡ್ರೈವ್ ಮಾಡೋಕೆ ಹೋಗ್ಬೇಕಾಗಿರೋದ್ರಿಂದ ಎದ್ದು ರೆಡಿ ಆಗಿ ಜಂಪ್ ಸೂಟ್ ಎಲ್ಲ ಹಾಕೊಂಡು ಒಂದು ಪ್ಲೇಯಿಂಗ್ ಕಾರ್ಡ್ ನ ತನ್ನ ಜೇಬಲ್ಲಿ ಇಟ್ಕೊಂತಾನೆ. ಇದರಿಂದ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಅಂದ್ರೆ ಕೆಲವ್ರಿಗೆ ಈ ರೀತಿ ನಂಬಿಕೆಗಳಿರುತ್ತಲ್ಲ, ಬಲ್ಗಾಲಿಟ್ಟು ಮನೆ ಒಳಗ್ ಬರೋದು, ಗಾಡಿಗೆ ನಮಸ್ಕಾರ ಮಾಡಿ ಗಾಡಿ ಹತ್ತೋದು, ಅದೇ ರೀತಿ ಇವನು ಕೂಡ. ಆದ್ರೆ ಕಾರ್ಡ್ ಯಾಕೆ ಇಟ್ಕೊಂತಾನೆ ಅಂದ್ರೆ ಸನಿ ಗ್ಯಾಂಬ್ಲರ್, ಜೂಜಾಡೋ ವ್ಯಕ್ತಿ. ದೇವ್ರಿಗಿಂತ ಜಾಸ್ತಿ ಕಾರ್ಡ್ಸ್ ನೇ ನಂಬೋದು. ಅದಕ್ಕೆ ಒಂದು ಕಾರ್ಡ್ ಜೇಬಲ್ಲಿ ಇಟ್ಕೊಂಡು ಹೊಡ್ತಾನೆ. ಹಾಗ್ ನೋಡೋದಾದ್ರೆ ರೇಸಿಂಗ್ ಕೂಡ ಒಂದು ರೀತಿ ಜೂಜಾಟನೆ. ಹಣದ ರಿಸ್ಕ್ ಇರಲ್ಲ, ಪ್ರಾಣ ಕಳ್ಕೊಳ್ಳೋ ರಿಸ್ಕ್ ಇರುತ್ತೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ಸೊ ಸನಿ ರೇಸ್ ಟ್ರ್ಯಾಕ್ ಹತ್ರ ಬಂದಾಗ ನೋಡ್ತಾನೆ ತನ್ನ ಪೋರ್ಷಾ ಟೀಮ್ 7ನೇ ಸ್ಥಾನದಲ್ಲಿ ಇದೆ. ಏನಾದ್ರೂ ಮಾಡಿ ಲೀಡ್ ತಗೋಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಅಂತ ಆಲ್ರೆಡಿ ಡ್ರೈವ್ ಮಾಡ್ತಿರೋ ಡ್ರೈವರ್ ನ ಇಳಿಸಿ ಸನಿ ಕಾರ್ ಹತ್ತಿ ಡ್ರೈವ್ ಮಾಡೋಕೆ ಶುರು ಮಾಡಿ ಇನ್ನು ಸ್ವಲ್ಪ ಹೊತ್ತು ಆಗಿಲ್ಲ, ಆಗ್ಲೇ ತನ್ನ ಮುಂದೆ ಇರೋ ಕಾರ್ಸ್ ನೆಲ್ಲ ಓವರ್ಟೇಕ್ ಮಾಡಿ ಎಲ್ಲರಿಗಿಂತ ಮುಂದೆ ಲೀಡ್ ಮಾಡ್ತಿರೋ BMW ನ ಟ್ರ್ಯಾಕ್ ಇಂದ ಹೊರಗೆ ಹಾಕಿ ಫಸ್ಟ್ ಪೊಸಿಷನ್ ಗೆ ಬರ್ತಾನೆ. ಹೀಗೆ ಬೆಳಗ್ಗೆವರೆಗೂ ಲೀಡ್ ನ ಮೇಂಟೈನ್ ಮಾಡಿ ಕಾರ್ ನ ನೆಕ್ಸ್ಟ್ ಡ್ರೈವರ್ ಗೆ ಕೊಡ್ತಾನೆ. ಇನ್ನ ಕೆಲವು ಗಂಟೆಗಳಲ್ಲಿ ರೇಸ್ ಮುಗಿಯುತ್ತೆ. ಪೋರ್ಷೆ ಟೀಮ್ ಅವರೇ ಫಸ್ಟ್ ಬಂದು ಗೆಲ್ತಾರೆ. ಆದ್ರೆ ಟ್ರೋಫಿ ಇಸ್ಕೊಳ್ಳೋಕೆ ಸನಿ ಬರಲ್ಲ. ಟ್ರೋಫಿನ ಮುಟ್ಟೋದು ಇಲ್ಲ, ಅದು ಬ್ಯಾಡ್ ಲಕ್ ಅಂತ ಹೇಳಿ. ಆದ್ರೆ ಪೇಮೆಂಟ್ ಮಾತ್ರ ಇಸ್ಕೊಂತಾನೆ. ಟೀಮ್ ಓನರ್ ಸನ್ನಿನ ಪರ್ಮನೆಂಟ್ ಆಗಿ ಟೀಮ್ ಗೆ ಸೇರಿಸಿಕೊಂಡು ಮುಂದಿನ ವರ್ಷ ಕೂಡ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಕೊಟ್ಟರು ಕೂಡ ಇದಕ್ಕೆ ಸನಿ ಒಪ್ಕೊಳ್ಳಲ್ಲ. ಯಾಕಂದ್ರೆ ಒಂದೇ ತವ ಇದ್ದು ಒಂದೇ ರೀತಿ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಇವನಿಗೆ ಇಷ್ಟ ಇಲ್ಲ. ಬೇರೆ ಬೇರೆ ಕಡೆ ಹೋಗ್ಬೇಕು, ಡಿಫ್ರೆಂಟ್ ಆಗಿರೋ ರೇಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಈಗ ಬಟ್ಟೆ ಒಗೆಯೋಕೆ ಲಾಂಡ್ರಿಗೆ ಬಂದು ಮುಂದೆ ನಡೆಯೋ ಬಾಹಾ 1000 ಅನ್ನೋ ಆಫ್ ರೋಡ್ ರೇಸ್ಗೆ ಡ್ರೈವರ್ ಬೇಕು ಅಂತ ಆಡ್ ಹಾಕಿದ್ದಾರೆ. ಅಲ್ಲಿಗೆ ಹೋಗೋಕೆ ಯೋಚನೆ ಮಾಡ್ತಿದ್ದಾಗ ಇವನ ಫ್ರೆಂಡ್ ರೂಬೆನ್ ಇವನನ್ನ ಭೇಟಿ ಆಗೋಕೆ ಬರ್ತಾನೆ. ಕಾರಣ ಏನಂದ್ರೆ ರೂಬೆನ್ ಏಪೆಕ್ಸ್ GP ಅನ್ನೋ ಫಾರ್ಮುಲಾ 1 ರೇಸ್ ಟೀಮ್ ನ ಕೊಂಡ್ಕೊಂಡಿದ್ದಾನೆ. ಆದ್ರೆ ಕಳೆದ 2 ಸೀಸನ್ ಇಂದ ಟೀಮ್ ಅವರು 1 ಪಾಯಿಂಟ್ಸ್ ನ ಕೂಡ ಗಳಿಸಿಲ್ಲ. ಪಾಯಿಂಟ್ಸ್ ಗೆಲ್ಲೋಕೆ ಸ್ನೇಹಿತರೆ ಟಾಪ್ 10 ಅಲ್ಲಿ ಬರಬೇಕು. ಆದ್ರೆ ರೂಬೆನ್ ನ ಟೀಮ್ ಅವರು ಲಾಸ್ಟ್ ಅಲ್ಲಿ ಬರ್ತಾ ಇದ್ದಾರೆ. ಟೀಮ್ ಅಲ್ಲಿ ಇದ್ದ ಬೆಸ್ಟ್ ಡ್ರೈವರ್ ನಿಮ್ಮ ಕಾರೇ ಸರಿ ಇಲ್ಲ ಅಂತ ಬೇರೆ ಟೀಮ್ ಗೆ ಹೋದ್ರೆ ಸೆಕೆಂಡ್ ಡ್ರೈವರ್ ಹೊಸಬಾ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಗೆಲ್ಲೋಕೆ ಟ್ರೈ ಮಾಡ್ತಾ ಇದ್ದಾನೆ. ಟೀಮ್ ಲಾಸ್ ಅಲ್ಲಿ ಇದೆ. ಈ ಸೀಸನ್ ಅರ್ಧ ಭಾಗ ಕಳೆದೋಗಿದ್ರು, ಪಾಯಿಂಟ್ಸ್ ಗಳಿಸೋಕ್ ಆಗಿಲ್ಲ. ಅದ್ರಲ್ಲಿ ಏನಾದ್ರೂ ಮಾಡಿ 2ರಲ್ಲಿ 1 ಕಾರ್ ಗೆದ್ರು ಸಾಕು, ಟೀಮ್ ನ ಉಳಿಸ್ಕೋಬಹುದು. ಇಲ್ಲ ಅಂದ್ರೆ ಟೀಮ್ ನ ಬೋರ್ಡ್ ಮೆಂಬರ್ಸ್ ಟೀಮ್ ನ ಸೇಲ್ ಮಾಡೋಕೆ ಡಿಸೈಡ್ ಮಾಡಿದ್ದಾರೆ ಅಂತ ರೂಬೆನ್ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಫಾರ್ಮುಲಾ 1 ರೇಸ್ ಅಂದ್ರೆ F1 ರೇಸ್ ಬಗ್ಗೆ ತಿಳ್ಕೊಳ್ಳೋಣ. F1 ಅಲ್ಲಿ ಸ್ನೇಹಿತರೆ ಟೋಟಲ್ 10 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. 20 ಡ್ರೈವರ್ಸ್ ಇರ್ತಾರೆ. ಒಂದೊಂದು ಟೀಮ್ ಇಂದ 2 ಡ್ರೈವರ್ಸ್. 20 ಡ್ರೈವರ್ಸ್ ಅಲ್ಲಿ ಟಾಪ್ 10 ಅಲ್ಲಿ ಬರೋರಿಗೆ ಮಾತ್ರ ಪಾಯಿಂಟ್ ಸಿಗೋದು. ಮೊದಲನೇ ಸ್ಥಾನಕ್ಕೆ 25 ಪಾಯಿಂಟ್ಸ್, 2ನೇ ಸ್ಥಾನಕ್ಕೆ 18 ಪಾಯಿಂಟ್ಸ್, 3ನೇ ಸ್ಥಾನಕ್ಕೆ 15 ಪಾಯಿಂಟ್ಸ್. ಇದೇ ರೀತಿ 10ನೇ ಸ್ಥಾನಕ್ಕೆ 1 ಪಾಯಿಂಟ್ ನ ಕೊಡ್ತಾರೆ. F1 ಅಲ್ಲಿ 2 ರೀತಿಯ ಅವಾರ್ಡ್ ಕೊಡ್ತಾರೆ. ಒಂದು ಡ್ರೈವರ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತೆ ಇನ್ನೊಂದು ಕನ್ಸ್ಟ್ರಕ್ಟರ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್. ಒಂದು ಸೀಸನ್ ಅಲ್ಲಿ ಯಾವ ಡ್ರೈವರ್ ಜಾಸ್ತಿ ಪಾಯಿಂಟ್ಸ್ ಗಳಿಸ್ತಾರೋ ಅವರಿಗೆ ಡ್ರೈವರ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಅವಾರ್ಡ್ ಕೊಡ್ತಾರೆ. ಮತ್ತೆ ಇಡೀ ಸೀಸನ್ ಅಲ್ಲಿ ಯಾವ ಟೀಮ್ ಅವರ ಪಾಯಿಂಟ್ಸ್ ಜಾಸ್ತಿ ಇರುತ್ತೋ ಆ ಟೀಮ್ ಗೆ ಕನ್ಸ್ಟ್ರಕ್ಟರ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಅವಾರ್ಡ್ ಕೊಡ್ತಾರೆ. F1 ನ ಒಂದು ಸೀಸನ್ 9 ತಿಂಗಳು ನಡೆಯುತ್ತೆ. ಅಂದ್ರೆ ಮಾರ್ಚ್ ಅಲ್ಲಿ ಶುರು ಆಗಿ ಡಿಸೆಂಬರ್ ವರೆಗೂ. ಡೈಲಿ ಇರಲ್ಲ, ವೀಕೆಂಡ್ ಅಲ್ಲಿ ಇರುತ್ತೆ.
ಬೇರೆ ಬೇರೆ ದೇಶದಲ್ಲಿ ಒಂದೊಂದು ರೇಸ್ ನಡೆಯುತ್ತೆ. F1 ಅಲ್ಲಿ ನಡೆಯೋ ಒಂದೊಂದು ರೇಸ್ಗೂ ಗ್ರ್ಯಾಂಡ್ ಪ್ರಿ ಅಂತ ಕರೀತಾರೆ. ಸದ್ಯಕ್ಕೆ ಇಷ್ಟು ಸಾಕು ಸ್ನೇಹಿತರೆ. ಮೂವಿಯ ಸೀನ್ ಅಲ್ಲಿ F1 ಬಗ್ಗೆ ಬಂದಾಗ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ರೂಬೆನ್ ಮತ್ತೆ ಸನಿ ಇಬ್ರು 30 ವರ್ಷಗಳ ಹಿಂದೆ ಒಂದೇ ಟೀಮ್ಗೋಸ್ಕರ F1 ಅಲ್ಲಿ ರೇಸ್ ಮಾಡ್ತಾ ಇದ್ರು. ಆದ್ರೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಸನಿಗೆ ತುಂಬಾನೇ ಗಾಯಗಳಾಗಿರುತ್ತೆ. ಬದುಕಿದ್ದೇ ಹೆಚ್ಚು ಅನ್ನೋ ಪರಿಸ್ಥಿತಿ ಇತ್ತು ಆಗ. ಹಾಗಾಗಿ F1 ಅಲ್ಲಿ ಮತ್ತೆ ಡ್ರೈವ್ ಮಾಡೋಕೆ ಆಗಿಲ್ಲ. ಈಗ ಅವಕಾಶ ಕೊಡೋಕೆನೆ ರೂಬೆನ್ ಬಂದಿದ್ದಾನೆ. ಏನಾದ್ರೂ ಮಾಡಿ ತನ್ನ ಟೀಮ್ ನ ಉಳಿಸ್ಕೋಬೇಕು ಅಂದ್ರೆ ಸನಿಯ ಸಹಾಯ ಬೇಕೇ ಬೇಕು. ಇನ್ನ 9 ರೇಸ್ ಅಲ್ಲಿ ಪಾಯಿಂಟ್ಸ್ ಗಳಿಸೋ ಅವಕಾಶ ಇದೆ. ನಮ್ ಟೀಮ್ ಉಳಿಯುತ್ತೆ, ನಿನಗೆ ಮತ್ತೆ ವರ್ಲ್ಡ್ ಚಾಂಪಿಯನ್ ಆಗೋ ಅವಕಾಶ ಸಿಗುತ್ತೆ ಅಂತ ಹೇಳಿ 30 ವರ್ಷ ಹಿಂದಿನ ಹಳೆ ಮ್ಯಾಗಝಿನ್ ಅಲ್ಲಿ ಸನಿ ಮತ್ತೆ ರೂಬೆನ್ F1 ಅಲ್ಲಿ ಡ್ರೈವ್ ಮಾಡ್ತಿರೋ ವಿಷಯವಾಗಿ ಫೋಟೋ ಬಂದಿರುತ್ತೆ. ಅದನ್ನ ತೋರಿಸಿ ರೂಬೆನ್ ಸನಿನ F1 ಗೆ ಬರೋಕೆ ಕನ್ವಿನ್ಸ್ ಮಾಡ್ತಾನೆ. ಜೊತೆಗೆ ಲಂಡನ್ ಗೆ ಫ್ಲೈಟ್ ಟಿಕೆಟ್ ನ ಕೊಟ್ಟು ಇಲ್ಲಿಂದ ಹೊರಡ್ತಾನೆ. ಸನಿಗೆ ಹಣದ ಚಿಂತೆ ಇಲ್ಲ. ಎಲ್ಲಿವರೆಗೂ ಡ್ರೈವ್ ಮಾಡ್ತಾನೋ ಅಲ್ಲಿವರೆಗೂ ಇವನಿಗೆ ನೆಮ್ಮದಿ ಇರುತ್ತೆ. ಡ್ರೈವಿಂಗ್ ಅಂದ್ರೇನೆ ಪ್ಯಾಷನ್, ಡ್ರೈವಿಂಗ್ ಗೋಸ್ಕರನೇ ಬದುಕ್ತಾ ಇರೋದು. ಹಾಗಾಗಿ F1 ಅಲ್ಲಿ ಡ್ರೈವ್ ಮಾಡೋಕೆ ಟಿಕೆಟ್ ಎತ್ಕೊಂಡು ಲಂಡನ್ ಗೆ ಹೊರಡ್ತಾನೆ. ನೆಕ್ಸ್ಟ್ ನಲ್ಲಿ ಇಂಗ್ಲೆಂಡ್ ನ ಸಿಲ್ವರ್ ಸ್ಟೋನ್ ರೇಸ್ ಟ್ರ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ರೂಬೆನ್ ನ ಟೀಮ್ ಏಪೆಕ್ಸ್ ಜಿಪಿ ನ ಸೆಕೆಂಡ್ ಡ್ರೈವರ್ ಜೋಶ್ವಾ ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡ್ತಿರೋದ್ರ ಜೊತೆಗೆ ಕಾರಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಅಂತ ಟೀಮ್ ಅವರು ಚೆಕ್ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಅಲ್ಲಿ ಜೋಶ್ವಾಗೆ ಬೆಸ್ಟ್ ಟೈಮ್ ನ ಬೀಟ್ ಮಾಡೋಕ್ ಆಗ್ತಿಲ್ಲ. ಇನ್ನ ರೇಸ್ ಅಲ್ಲಿ ಆಪೋನೆಂಟ್ಸ್ ಬೇರೆ ಇರ್ತಾರೆ. ಅವರು ಇವನನ್ನ ಓವರ್ಟೇಕ್ ಮಾಡೋಕೆ ಬಿಡಲ್ಲ, ಡಿಫೆಂಡ್ ಮಾಡ್ತಾರೆ. ಇಲ್ಲಿ ಸೆಕೆಂಡ್ಸ್ ಅಲ್ಲ ಸ್ನೇಹಿತರೆ, ಮಿಲಿ ಸೆಕೆಂಡ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಜೋಶ್ವಾ ಹೊಸಬ ಆಗಿರೋದ್ರಿಂದ ಕಾರಲ್ಲಿ ಏನ್ ಪ್ರಾಬ್ಲಮ್ ಇರಬಹುದು ಅಂತ ಕಂಡಿಡಿಯೋಕ್ ಆಗ್ತಿಲ್ಲ. ಟೀಮ್ ನ ಟೆಕ್ನಿಕಲ್ ಡೈರೆಕ್ಟರ್ ಕೇಟ್ ಕಾರಲ್ಲಿ ಏನ್ ಚೇಂಜಸ್ ಮಾಡಿದ್ರೆ ಇನ್ನೂ ಫಾಸ್ಟ್ ಆಗುತ್ತೆ ಅಂತ ಗೊತ್ತಾಗಬೇಕು ಅಂದ್ರೆ ಡ್ರೈವರ್ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳೋದು ಮುಖ್ಯ. ಈಗ ಜೋಶ್ವಾಗೆ ತನ್ನ ಮ್ಯಾನೇಜರ್ ಇಂದ ಟೀಮ್ ಲಾಸ್ ಅಲ್ಲಿ ಇದೆ, ಮುಂದೆ ರೂಬೆನ್ ಟೀಮ್ ನ ಮಾರಾಟ ಮಾಡೋ ಸಾಧ್ಯತೆ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ ಜೋಶ್ವಾ ತಾನು ಬೆಸ್ಟ್ ಡ್ರೈವರ್ ಅಂತ ಪ್ರೂವ್ ಮಾಡ್ಕೊಳ್ಳೇಬೇಕು. ಅಕಸ್ಮಾತ್ ಟೀಮ್ ನ ಸೇಲ್ ಮಾಡಿದ್ರು ಇವನನ್ನ ಬೇರೆ ಟೀಮ್ ಅವರು ಸೇರ್ಸ್ಕೋಬೇಕಲ್ಲ. ರೂಬೆನ್ ತನ್ನ ಟೀಮ್ ನ ಭೇಟಿಯಾಗೋಕೆ ಬಂದಾಗ ಟೀಮ್ ಪ್ರಿನ್ಸಿಪಲ್ ಅಂದ್ರೆ ಲೀಡರ್ ಕ್ಯಾಸ್ಪರ್ ಹೇಳ್ತಾ ಇದ್ದಾರೆ, ಇಲ್ಲಿವರೆಗೂ ನಮ್ ಟೀಮ್ ಸೋತಿದ್ದೆಲ್ಲ ಮರ್ತು ಬಿಡೋಣ, ಈಗ ಭವಿಷ್ಯ ನಮ್ ಕಣ್ ಮುಂದೆ ಇದೆ ಅಂದಾಗ ಟೀಮ್ ನ ಭವಿಷ್ಯ ಮುಂದೆಯಿಂದ ನಡ್ಕೊಂಡ್ ಬರ್ತಾ ಇದ್ದಾನೆ. ಸನಿ ಯಾರು ಅಂತ ಟೀಮ್ ಮೆಂಬರ್ಸ್ ಗೆಲ್ಲ ರೂಬೆನ್ ಇಂಟ್ರೊಡ್ಯೂಸ್ ಮಾಡಿ ಇವನು ಆಡಿಷನ್ ಗೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಕ್ಯಾಸ್ಪರ್ ರೂಬೆನ್ ನ ಸೈಡ್ ಗೆ ಕರ್ಕೊಂಡು ಹೋಗಿ ನಮಗೆ ಪ್ರಾಕ್ಟೀಸ್ ಮಾಡೋಕೆ ಇಲ್ಲಿ ಟೈಮ್ ಇಲ್ಲ, ಇನ್ನ ನಿನ್ ಹಳೆ ಫ್ರೆಂಡ್ ಗೆ ಆಡಿಷನ್ ಎಲ್ಲಿಂದ ಮಾಡೋಣ ಅಂತ ಕೇಳಿದಾಗ, ಇಲ್ಲ ನೀವು ತಪ್ಪು ತಿಳಿದಿದ್ದೀರಾ, ನಾವು ಅವನ್ನ ಆಡಿಷನ್ ಮಾಡ್ತಿರೋದಲ್ಲ, ನಮ್ ಟೀಮ್ ಹೇಗಿದೆ ಅಂತ ಅವನೇ ನಮ್ಮನ್ನ ಆಡಿಷನ್ ಮಾಡ್ತಾನೆ ಅಂತ ಹೇಳ್ತಾನೆ ರೂಬೆನ್. ಜೋಶ್ವಾಗೆ ತುಂಬಾನೇ ಅಹಂಕಾರ, ನನ್ ಕೈಯಲ್ಲಿ ಆಗದೆ ಇರೋದನ್ನ ಈ ಸನಿ ತಾತ ಏನ್ ಮಾಡ್ತಾನೆ ಅಂತ. ಹಾಗಾಗಿ ಸನಿನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನು ಟೆಸ್ಟ್ ಡ್ರೈವ್ ಮಾಡ್ತೀನಿ, ಜೋಶ್ವಾ ಎಷ್ಟ್ ಟೈಮ್ ತಗೊಂಡಿದ್ದಾನೋ ಅದನ್ನ ಬೀಟ್ ಮಾಡ್ತೀನಿ ಅಂತ ಹೇಳಿ ಚೀಫ್ ಮೆಕ್ಯಾನಿಕ್ ಆಗಿರೋ ಡಾಡ್ಜ್ ಅವರಿಂದ ಟ್ರ್ಯಾಕ್ ಹೇಗಿದೆ, ಕಾರ್ ಹೇಗೆ ಆಪರೇಟ್ ಮಾಡೋದು ಅನ್ನೋದೆಲ್ಲ ತಿಳ್ಕೊಂತಾ ಇದ್ದಾನೆ ಸನಿ. ಯಾಕಂದ್ರೆ ಇವನು F1 ಕಾರ್ ನ ಡ್ರೈವ್ ಮಾಡಿ 30 ವರ್ಷ ಆಗಿದೆ. ಆಗಿದ್ದ ಕಾರ್ಗೂ ಈಗಿನ ಕಾರ್ಗೂ ತುಂಬಾನೇ ವ್ಯತ್ಯಾಸ ಇರೋದ್ರಿಂದ ಎಲ್ಲ ಮೊದಲೇ ತಿಳ್ಕೊಬೇಕಲ್ಲ. ಈಗ ಒಂದು ಲ್ಯಾಪ್ ಅಂದ್ರೆ ಸ್ನೇಹಿತರೆ, ರೇಸ್ ಟ್ರ್ಯಾಕ್ ನ ಒಂದು ರೌಂಡ್ ಕಂಪ್ಲೀಟ್ ಮಾಡಿದ್ರೆ ಒಂದು ಲ್ಯಾಪ್ ಆಗುತ್ತೆ. ಆದ್ರೆ ಡ್ರೈವರ್ ನ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋಕೆ ರೇಸ್ ಟ್ರ್ಯಾಕ್ ನ 3 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಸೆಕ್ಟಾರ್ 1, 2 ಮತ್ತೆ 3 ಅಂತ. ಈ 3 ಸೆಕ್ಟಾರ್ ನ ದಾಟೋಕೆ ಎಷ್ಟು ಟೈಮ್ ಜೋಶ್ವಾ ತಗೊಂಡಿದ್ದಾನೋ ಅದನ್ನ ಬೀಟ್ ಮಾಡೋಕೆ ಸನಿ ಟ್ರೈ ಮಾಡ್ತಿದ್ದಾನೆ. ಟೆಸ್ಟ್ ಶುರು ಮಾಡಿ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಟೈರ್ ಸವ್ಯೋಕೆ ಶುರು ಆಯ್ತು. ಇದೇ ಟೈರ್ ಅಲ್ಲಿ ಟೆಸ್ಟ್ ಮುಂದುವರಿಸಿದಾಗ ಜೋಶ್ವಾಗಿಂತ ಸನಿ 100-200 ಮಿಲಿ ಸೆಕೆಂಡ್ಸ್ ಹಿಂದೆ ಇದ್ದಾನೆ ಅಷ್ಟೇ. ಅದಕ್ಕೇನೆ ಜೋಶ್ವಾ ಫುಲ್ ಖುಷಿ ಆಗಿದ್ದಾನೆ. 3ನೇ ಸೆಕ್ಟಾರ್ ಹತ್ರ ಸ್ಪೀಡ್ ಮಾಡಿ ಕಾರ್ ಲಿಮಿಟ್ ನ ಪುಷ್ ಮಾಡಿದಾಗ ಬ್ಯಾಲೆನ್ಸ್ ತಪ್ಪಿ ಕಾರ್ ಕ್ರಾಶ್ ಆಗುತ್ತೆ. ಸನಿಗೆ ಏನು ಆಗಲ್ಲ, ಆದ್ರೆ ಕಾರ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಡೀಟೇಲ್ ಆಗಿ ಟೆಕ್ನಿಕಲ್ ಡೈರೆಕ್ಟರ್ ಕೇಟ್ ಗೆ ಹೇಳ್ತಾನೆ. ಈಗ ಜೋಶ್ವಾ ಹುರ್ಕೊಂತಾ ಇದ್ದಾನೆ, ನನಗಿದೆಲ್ಲ ಗೊತ್ತೇ ಆಗ್ಲಿಲ್ಲ, ಏನ್ ತಾತ ಹಿಂಗ್ ಹೇಳ್ತಾ ಇದ್ದಾನಲ್ಲ ಅಂತ. ಸೊ ಸನಿ ಟೀಮ್ ಗೆ ಜಾಯ್ನ್ ಆಗ್ತಾನೆ. ನ್ಯೂಸ್ ಅಲ್ಲಿ ದೊಡ್ಡ ಸುದ್ದಿ ಆಗುತ್ತೆ, 30 ವರ್ಷದ ನಂತರ ಮತ್ತೆ F1 ಟ್ರ್ಯಾಕ್ ಗೆ ಸನಿ ಇಳಿತಾ ಇದ್ದಾನೆ ಅಂತ. ಸನಿ ಅವ್ರ ಅಪ್ಪ ಕೂಡ ರೇಸ್ ನಡೆಯೋ ಜಾಗದಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ರು. ಸನಿ ಕೂಡ ಅಗ್ರೆಸಿವ್ ಆಗಿ ಕಾರ್ ಡ್ರೈವ್ ಮಾಡೋದಕ್ಕೆ ಫೇಮಸ್ ಆಗಿದ್ದ. ಆದ್ರೆ 30 ವರ್ಷದ ಹಿಂದೆ ಆದ ಆಕ್ಸಿಡೆಂಟ್ ಇಂದ F1 ಅಲ್ಲಿ ಮತ್ತೆ ಪಾರ್ಟಿಸಿಪೇಟ್ ಮಾಡೋಕೆ ಆಗಿರಲ್ಲ. ಹಾಗಂತ ಸನಿ ಸುಮ್ನೆ ಮನೇಲಿ ಕಾಲೆತ್ಕೊಂಡು ಮಲ್ಗೋದಿಲ್ಲ. ನ್ಯಾಸ್ಕಾರ್, ಡಾಕರ್ ರ್ಯಾಲಿ ಇದೇ ತರ ಬೇರೆ ಬೇರೆ ರೇಸ್ ಗಳಲ್ಲಿ ಡ್ರೈವರ್ ಆಗಿ ಗೆದ್ದಿರ್ತಾನೆ. ರೇಸ್ ಅಲ್ಲಿ ಗೆದ್ದಿದ್ದಾನೆ, ಮದುವೆಯಲ್ಲಿ ಸೋತಿರ್ತಾನೆ. 3 ಸಲ ಮದುವೆ, 3 ಸಲ ಡಿವೋರ್ಸ್ ಆಗಿದೆ. ಸನಿ ಟೀಮ್ ಗೆ ಜಾಯ್ನ್ ಆಗ್ತಾನೆ ಅಂತಿದ್ದಂಗೆ ಇವನ ಇತಿಹಾಸನ ಕೆತ್ಕಿ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ ಮೀಡಿಯಾ ಅವರು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಂತೂ ಡಾನ್ ಅನ್ನೋ ರಿಪೋರ್ಟರ್ ಬೇಕು ಅಂತಾನೆ ಆಕ್ಸಿಡೆಂಟ್ ಆಗಿದ್ದ ವಿಷಯ, ಜೂಜಾಡೋ ವಿಷಯ, 3 ಸಲ ಡಿವೋರ್ಸ್ ಆಗಿರೋ ವಿಷಯದ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಬೇಕಾದ್ರೆ ಹೌದು ಆಗಿದೆ ಅಂತ ಸನಿ ಹೇಳೋದ್ ಬಿಟ್ರೆ ಬೇರೆ ಏನು ಹೇಳೋದೇ ಇಲ್ಲ. ಸನಿ ಎಲ್ಲದಕ್ಕೂ ಹೌದು ಅಂತ ಹೇಳ್ತಾ ಇರೋದ್ರಿಂದ ರಿಪೋರ್ಟರ್ಗೆ ಬೇರೆ ಪ್ರಶ್ನೆ ಕೇಳೋಕಾಗದೆ ಉರ್ಕೊಂಡು ಸುಮ್ನಾಗ್ತಾನೆ. ಆದ್ರೆ ಸನಿನ ನೋಡಿ ಜಾಸ್ತಿ ಇಂಪ್ರೆಸ್ ಆಗಿರೋದು ಜೋಶ್ವಾ ಅವ್ರ ಅಮ್ಮ. ಹ್ಯಾಂಡ್ಸಮ್ ಆಗಿದ್ದಾನೆ ಸನಿ ಅಂತ ಹೇಳ್ತಾ ಇದ್ದಾರೆ. ಇವತ್ ರಾತ್ರಿ ಸನಿಗೆ ನಿದ್ದೆ ಬರಲ್ಲ, ಬೆಳಗ್ಗೆ ಬೇಗ ಎದ್ದು ಎಕ್ಸರ್ಸೈಸ್ ಮಾಡಿ ಕಾರ್ ಬಗ್ಗೆ ಇನ್ನಷ್ಟು ಓದಿ ತಿಳ್ಕೊಂತಾನೆ. ಆಮೇಲೆ ಎಲ್ಲರಿಗಿಂತ ಮುಂಚೆನೆ ರೇಸ್ ಟ್ರ್ಯಾಕ್ ಬಂದು ರನ್ನಿಂಗ್ ಮಾಡ್ತಾ ಇದ್ದಾನೆ. ನಂತರ ಬಂದ ಇವನ ಟೀಮ್ ಅವರು ಇಷ್ಟು ಡೆಡಿಕೇಶನ್ ಇರೋ ವ್ಯಕ್ತಿಯನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತಿದ್ದಂಗೆ ಸಾವಿರಾರು ಜನ ರೇಸ್ ನೋಡೋಕೆ ಬಂದಿದ್ದಾರೆ. ಎಲ್ಲಾ ಟೀಮ್ ನ ಡ್ರೈವರ್ಸ್ ಗ್ರಿಡ್ ಹತ್ರ ಬರ್ತಾ ಇದ್ದಾರೆ. ಅಂದ್ರೆ ರೇಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕಾರ್ಗಳು ಮಾರ್ಕ್ ಆಗಿರೋ ಗ್ರಿಡ್ ಗಳಲ್ಲಿ ನಿಂತ್ಕೋಬೇಕು. ಯಾರ್ ಮುಂದೆ ಇರಬೇಕು ಯಾರ್ ಹಿಂದೆ ಇರಬೇಕು ಅಂತ ಡಿಸೈಡ್ ಮಾಡೋಕೆ ಹಿಂದಿನ ದಿನಾನೇ 3 ಕ್ವಾಲಿಫೈಯಿಂಗ್ ರೇಸ್ ಮಾಡಿಸ್ತಾರೆ. ಅದು ಇಲ್ಲಿ ತೋರಿಸಿಲ್ಲ.
ಕ್ವಾಲಿಫೈಯಿಂಗ್ ರೇಸ್ ಅಲ್ಲಿ ಸ್ನೇಹಿತರೆ ಏನಾಗುತ್ತೆ ಅಂದ್ರೆ ಯಾರು ಫಾಸ್ಟ್ ಆಗಿ ಒಂದು ಲ್ಯಾಪ್ ನ ಮುಗಿಸ್ತಾರೋ ಅವರು ಮುಂದಿರ್ತಾರೆ, ಸ್ಲೋ ಆಗಿ ಒಂದು ಲ್ಯಾಪ್ ನ ಕಂಪ್ಲೀಟ್ ಮಾಡೋರು ಹಿಂದೆ ಇರ್ತಾರೆ. ಅಂದ್ರೆ ಟೈಮ್ ಪ್ರಕಾರ ಯಾರ್ ಮುಂದೆ ಯಾರ್ ಹಿಂದೆ ಅನ್ನೋದು ಡಿಸೈಡ್ ಮಾಡೋದು. ಇಲ್ಲಿ ರುಬೆನ್ ತಮ್ಮ ಟೀಮ್ ನ ಬೋರ್ಡ್ ಮೆಂಬರ್ ಅಲ್ಲಿ ಒಬ್ಬನಾದ ಪೀಟರ್ ನ ಸನಿಗೆ ಭೇಟಿ ಮಾಡಿಸ್ತಾನೆ. ನಂತರ ಸನಿ ಮತ್ತೆ ಜೋಶ್ವಾ ತಮ್ಮ ಕಾರಲ್ಲಿ ಹೋಗಿ ಕುತ್ಕೊಂತಾರೆ. ಇವರ ಗ್ರಿಡ್ ತುಂಬಾನೇ ಹಿಂದೆ ಇದೆ. ಮುಂದೆ ರೆಡ್ ಬುಲ್, ಮೆಕ್ಲಾರೆನ್ ಮತ್ತೆ ಫೆರಾರಿ ಟೀಮ್ ಅವರಿದ್ದಾರೆ. ರೇಸ್ ಸ್ಟಾರ್ಟ್ ಆದಾಗ ಜೋಶ್ವಾ ಮತ್ತೆ ಸನಿ ಅವರ ಏಪೆಕ್ಸ್ ಜಿಪಿ ಟೀಮ್ ಕಾರ್ ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇವರ ಕಾರ್ ಬ್ಲಾಕ್ ಮತ್ತೆ ಗೋಲ್ಡ್ ಕಲರ್ ಅಲ್ಲಿ ಇದೆ. ಮತ್ತೆ ಎರಡು ಸೈಡ್ ಅಲ್ಲಿ ಎಕ್ಸ್ಪೆನ್ಸಿಫೈ ಅಂತ ಬರ್ದಿದೆ. ಇದನ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಕಾರ್ ಇದ್ರೆ ಏಪೆಕ್ಸ್ ಜಿಪಿ ಟೀಮ್ ಅವ್ರದ್ದು ಅಂತ ಗೊತ್ತಾಗುತ್ತೆ. ಸೊ ರೇಸ್ ಶುರು ಆಗೋಕ್ಕೂ ಮುಂಚೆ ಫಾರ್ಮೇಶನ್ ಲ್ಯಾಪ್ ನ ಮಾಡ್ತಾರೆ ಅಥವಾ ವಾರ್ಮ್ ಅಪ್ ಲ್ಯಾಪ್ ಅಂತ ಕೂಡ ಕರೀತಾರೆ. ಟೈರ್ಸ್ ನ ಟೆಂಪರೇಚರ್ ಜಾಸ್ತಿ ಮಾಡೋಕೆ, ಟ್ರ್ಯಾಕ್ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಒಂದು ಕೊನೆ ಚಾನ್ಸ್ ಅಂತಾನೆ ಹೇಳ್ಬಹುದು. ಈ ಫಾರ್ಮೇಶನ್ ಲ್ಯಾಪ್ ಅಲ್ಲಿ ಸ್ಲೋ ಆಗಿ ರೇಸ್ ಟ್ರ್ಯಾಕ್ ಸುತ್ತ ಒಂದು ರೌಂಡ್ ಹಾಕೊಂಡ್ ಬರ್ತಾರೆ. ಎಲ್ಲಾ ಕಾರ್ ಹೋದ್ರು ಸನಿ ಮುಂದೆನೆ ಹೋಗ್ತಿಲ್ಲ, ಸ್ಟಾರ್ಟ್ ಮಾಡೋಕೆ ತೊಂದರೆ ಆಗ್ತಿದೆ ಅಂತ ಪಿಟ್ ವಾಲ್ ಅಲ್ಲಿ ಕೂತಿರೋ ತನ್ನ ಟೀಮ್ ಗೆ ಹೇಳ್ತಾ ಇದ್ದಾನೆ. ಪಿಟ್ ವಾಲ್ ಅಂದ್ರೆ ಸ್ನೇಹಿತರೆ ಟ್ರ್ಯಾಕ್ ಪಕ್ಕದಲ್ಲಿ ಟೀಮ್ ನ ಇಂಜಿನಿಯರ್ಸ್, ಟೆಕ್ನಿಕಲ್ ಡೈರೆಕ್ಟರ್, ಲೀಡರ್ ಅಂದ್ರೆ ಪ್ರಿನ್ಸಿಪಲ್ ಎಲ್ಲ ಕುತ್ಕೊಂಡು ಕಂಟಿನ್ಯೂಸ್ ಆಗಿ ಡ್ರೈವರ್ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಕಾರ್ ಕಂಡೀಷನ್ ಹೇಗಿದೆ ಅಂತ ಮಾನಿಟರ್ ಮಾಡೋದ್ರ ಜೊತೆಗೆ ಸ್ಟ್ರಾಟಜಿಗಳನ್ನ ಕೂಡ ಮಾಡ್ತಾರೆ, ಯಾವಾಗ ಓವರ್ಟೇಕ್ ಮಾಡಬೇಕು ಅಂತೆಲ್ಲ. ಸನಿ ಈಗ ಎಲ್ಲರಿಗಿಂತ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾನೆ. ಕಮೆಂಟ್ರಿ ಕೊಡ್ತಾ ಇರೋ ವ್ಯಕ್ತಿ ಮನೆಯಲ್ಲಿ ಕಾರ್ನ ಯೂಸರ್ ಮ್ಯಾನ್ಯಲ್ ಓದ್ಕೊಂಡ್ ಬರ್ಲಿಲ್ಲ ಅಂದ್ರೆ ಹೀಗೆ ಆಗೋದು ಅಂತ ಆಡ್ಕೊಂತಾ ಇದ್ದಾನೆ. ಟೀಮ್ ಅವರೆಲ್ಲ ಏನಾಯ್ತಪ್ಪ ಅಂತ ಗಾಬರಿ ಆಗಿದ್ದಾರೆ. ಅದೇ ಟೆಕ್ನಿಕಲ್ ಡೈರೆಕ್ಟರ್ ಕೇಟ್ ಗೆ ಗೊತ್ತಾಯ್ತು ಸನಿ ಬೇಕು ಅಂತಾನೆ ಲೇಟ್ ಆಗಿ ಸ್ಟಾರ್ಟ್ ಮಾಡ್ದ ಅಂತ. ಕಾರಣ ಏನಂದ್ರೆ ಬೇರೆ ಕಾರ್ಗಳ ಹಿಂದೆ ಹೋದ್ರೆ ಆ ಕಾರ್ಗಳ ಬಿಸಿ ಗಾಳಿಗೆ ಟೈರ್ ಟೆಂಪರೇಚರ್ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಒಬ್ನೇ ಹೋದ್ರೆ ಶುದ್ಧವಾಗಿರೋ ಗಾಳಿ ಸಿಗುತ್ತೆ. ಟೈರ್ ನ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಸಿ ಮಾಡಬಹುದು ಅನ್ನೋ ಸ್ಟ್ರಾಟಜಿ. ಟೈರ್ ಟೆಂಪರೇಚರ್ ತುಂಬಾನೇ ಮುಖ್ಯ ಸ್ನೇಹಿತರೆ, ಸ್ಪೀಡ್ ಮತ್ತೆ ಗ್ರಿಪ್ ನ ಮೇಂಟೈನ್ ಮಾಡೋಕೆ. ಬೇರೆಯವರೆಲ್ಲ ಫಾರ್ಮೇಶನ್ ಲ್ಯಾಪ್ ನ ಮುಗಿಸಿ ಹೋಗಿ ನಿಂತಿದ್ದಾರೆ. ಅವರ ಟೈರ್ ಟೆಂಪರೇಚರ್ ಕಡಿಮೆ ಆಗ್ತಿರುತ್ತೆ. ಬುದ್ಧಿವಂತ ಸನಿ ಈಗ ಬಂದು ಗ್ರಿಡ್ ಅಲ್ಲಿ ನಿಂತ್ಕೊಂತಾ ಇದ್ದಾನೆ. ರೇಸ್ ಸ್ಟಾರ್ಟ್ ಆಯ್ತು. ಇವನ ಕಾರ್ ಟೈರ್ ಟೆಂಪರೇಚರ್ ಕರೆಕ್ಟ್ ಆಗಿದೆ. ಹಾಗಾಗಿ ರೇಸ್ ಶುರು ಆಗ್ತಿದ್ದಂಗೆ ಮುಂದೆ ಇರೋ ಕಾರ್ಸ್ ನ ಓವರ್ಟೇಕ್ ಮಾಡೋಕೆ ಶುರು ಮಾಡ್ತಾನೆ. ಇದ್ಯಾಕ್ ತಾತ ಹಿಂಗಾಡ್ತಾ ಇದಾರಲ್ಲ ಅಂತ ಅನ್ಕೊಂತಿದ್ದ ಜೋಶ್ವಾ ತಾತನ್ ಸ್ಟ್ರಾಟಜಿ ನೋಡಿ ಶಾಕ್ ಆಗಿ ಡ್ರೈವ್ ಮಾಡ್ತಾ ಇದ್ದಾನೆ. ಈ ಮೂವಿಯ ರೇಸ್ ಸೀನ್ಸ್ ಅಲ್ಲಿ ರಿಯಲ್ F1 ರೇಸರ್ಸ್ ಕೂಡ ಇದ್ದಾರೆ ಸ್ನೇಹಿತರೆ. ರೆಡ್ ಬುಲ್ ಡ್ರೈವ್ ಮಾಡ್ತಿರೋ ಮ್ಯಾಕ್ಸ್ ವರ್ಸ್ಟಪ್ಯಾನ್, ಸರ್ಗಿಯೋ ಪೆರೆಸ್, ಮರ್ಸಿಡೀಸ್ ಡ್ರೈವ್ ಮಾಡ್ತಿರೋ ಲಿವಿಸ್ ಹ್ಯಾಮಿಲ್ಟನ್ ಕೂಡ ಇದ್ದಾರೆ. ಲಿವಿಸ್ ಹ್ಯಾಮಿಲ್ಟನ್ ಸ್ನೇಹಿತರೆ ಮೂವಿಯ ಪ್ರೊಡ್ಯೂಸರ್ಸ್ ಅಲ್ಲಿ ಒಬ್ರು ಕೂಡ. ಸೊ ಸನಿ ಈಗಾಗಲೇ 7 ಕಾರ್ಸ್ ನ ಓವರ್ಟೇಕ್ ಮಾಡಿ ಆಗಿದೆ. ಈಗ ರೆಡ್ ಬುಲ್ ಕಾರ್ ನ ಕೂಡ ಓವರ್ಟೇಕ್ ಮಾಡಿದಾಗ ಜಾಸ್ತಿ ಹೊತ್ತು ಲೀಡ್ ನ ಮೇಂಟೈನ್ ಮಾಡೋಕ್ ಆಗಲ್ಲ, ಕಾರಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಪಿಟ್ ವಾಲ್ ಅಲ್ಲಿ ಇರೋ ತನ್ನ ಟೀಮ್ ನ ಇಂಜಿನಿಯರ್ ಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ಮತ್ತೆ ರೆಡ್ ಬುಲ್ ಡ್ರೈವರ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅದೇ ಜೋಶ್ವಾ ಮತ್ತೊಂದು ರೆಡ್ ಬುಲ್ ಡ್ರೈವ್ ಮಾಡ್ತಿರೋ ಮ್ಯಾಕ್ಸ್ ನ ಓವರ್ಟೇಕ್ ಮಾಡೋಕೆ ನೋಡ್ತಿದ್ದಾನೆ, ಆದ್ರೆ ಆಗ್ತಿಲ್ಲ. ಅದಕ್ಕೆ ಸಾಫ್ಟ್ ಟೈರ್ ನ ಚೇಂಜ್ ಮಾಡಿಸಿ ಹಾರ್ಡ್ ಟೈರ್ ನ ಹಾಕಿಸ್ಕೊಳ್ಳೋಕೆ ಪಿಟ್ ಸ್ಟಾಪ್ ಗೆ ಬರ್ತಾನೆ. F1 ಅಲ್ಲಿ ಕಾರ್ಸ್ ಗೆ ಬೇರೆ ಬೇರೆ ರೀತಿಯ ಟೈರ್ಸ್ ನ ಯೂಸ್ ಮಾಡಬಹುದು ಸ್ನೇಹಿತರೆ. ಸಾಫ್ಟ್ ಟೈರು, ಹಾರ್ಡ್ ಟೈರು, ಮಳೆ ಬಂದಾಗ ಒಂದು ಟೈರು, ಈ ರೀತಿ ಬೇರೆ ಬೇರೆ ಕಲರ್ ಇಂದ ಮಾರ್ಕ್ ಮಾಡಿರೋ ಟೈರ್ಸ್ ಇರುತ್ತೆ. ಸಿಚುವೇಶನ್ ಗೆ ತಕ್ಕ ಹಾಗೆ ಡ್ರೈವರ್ಸ್ ತಮಗೆ ಬೇಕಾಗಿರೋ ಟೈರ್ಸ್ ನ ಚೇಂಜ್ ಮಾಡಿಸ್ಕೊಂತಾರೆ. ಪಿಟ್ ಸ್ಟಾಪ್ ಗೆ ಬಂದು ಅಂದ್ರೆ ಸರ್ವಿಸ್ ರೋಡ್ ತರ ಸೈಡ್ ಅಲ್ಲಿ ರೋಡ್ ಇರುತ್ತೆ, ಅಲ್ಲಿಂದ ಬಂದು ಟೈರ್ ನ ಚೇಂಜ್ ಮಾಡಿಸ್ಕೋಬೇಕು. ಟೀಮ್ ಅಲ್ಲಿ ಎಂತ ಎಕ್ಸ್ಪರ್ಟ್ಸ್ ಇರ್ತಾರೆ ಅಂದ್ರೆ ಕೇವಲ 2-3 ಸೆಕೆಂಡ್ಸ್ ಅಲ್ಲೇ 4 ಟೈರ್ ನ ಚೇಂಜ್ ಮಾಡ್ಬಿಡ್ತಾರೆ. ಆದ್ರೆ ಏಪೆಕ್ಸ್ ಜಿಪಿ ಟೀಮ್ ಅವರ ಹಣೆ ಬರಹನೆ ಚೆನ್ನಾಗಿಲ್ಲ ಅನ್ಸುತ್ತೆ. ಜೋಶ್ವಾ ಕಾರ್ ನ ಟೈರ್ ಚೇಂಜ್ ಮಾಡಿಸ್ಕೋಬೇಕಾದ್ರೆ ವೀಲ್ ಗನ್, ಅದೇ ಟೈರ್ ನ ಸ್ಕ್ರೂ ತೆಗಿಯೋಕೆ ಇರೋ ಗನ್ ಜಾಮ್ ಆಗ್ಬಿಡುತ್ತೆ. ಬೇರೆ ವೀಲ್ ಗನ್ ತಗೊಂಡು ಟೈರ್ ಚೇಂಜ್ ಮಾಡ್ಬೇಕಾದ್ರೆ ಹಳೆ ವೀಲ್ ಗನ್ ನ ಟೈರ್ ಕೆಳಗೆ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಈ ವೀಲ್ ಗನ್ ಮೇಲೆ ಹತ್ತಿಸ್ಕೊಂಡು ಜೋಶ್ವಾ ಮತ್ತೆ ಟ್ರ್ಯಾಕ್ ಗೆ ಹೋಗುವಷ್ಟರಲ್ಲಿ 7 ಸೆಕೆಂಡ್ಸ್ ಆಗೋಯ್ತು. 2-3 ಸೆಕೆಂಡ್ಸ್ ಅಲ್ಲಿ ಮಾಡೋ ಕೆಲಸ 7 ಸೆಕೆಂಡ್ ಗೆ ಮಾಡಿದ್ರೆ ಬೇರೆ ಕಾರ್ ಡ್ರೈವರ್ಸ್ ಎಲ್ಲ ಟಾಟಾ ಮಾಡ್ಕೊಂಡು ಮುಂದೆ ಹೋಗಿರ್ತಾರೆ ಅಷ್ಟೇ. ಇವನ್ ಕತೆ ಹೀಗಾದ್ರೆ ಹಿಂದೆನೆ ಪಿಟ್ ಸ್ಟಾಪ್ ಗೆ ಸನಿ ಬಂದಾಗ ಈಗ ಜಾಕೆ ವರ್ಕ್ ಆಗ್ತಿಲ್ಲ, ಕಾರ್ ನ ಮೇಲೆ ಎತ್ತೋಕೆ. ಇದರಿಂದ ಟೈರ್ ಚೇಂಜ್ ಮಾಡೋಕೆ 9 ಸೆಕೆಂಡ್ ಆಯ್ತು. ಆಗ್ಲೇ ಬೇರೆಯವರೆಲ್ಲ ಟಾಟಾ ಮಾಡ್ಕೊಂಡು ಮುಂದೆ ಹೋಗಾಗಿದೆ. ಲಾಸ್ಟ್ ಅಲ್ಲಿ ಜೋಶ್ವಾ ಮತ್ತೆ ಸನಿ ಉಳ್ಕೊಂತಾರೆ. ಜೋಶ್ವಾ ಸನಿನ ಓವರ್ಟೇಕ್ ಮಾಡೋಕೆ ನೋಡ್ತಿದ್ದಾನೆ. ಸನಿಗೆ ಜಾಗ ಬಿಡೋಕೆ ಪಿಟ್ ವಾಲ್ ಅಲ್ಲಿ ಇರೋ ಪ್ರಿನ್ಸಿಪಲ್ ಕ್ಯಾಸ್ಪರ್ ಹೇಳ್ತಿದ್ರು, ಸನಿ ಕೇಳಲ್ಲ. ಬೇರೆಯವರ ಕಾರ್ ಮೇಲೆ ಅಟ್ಯಾಕ್ ಮಾಡೋದ್ ಬಿಟ್ಟು ಇವರಿಬ್ರೆ ಕಿತ್ತಾಡ್ಕೊಂಡು ಕೊನೆಗೆ ಇಬ್ಬರ ಕಾರ್ ಕೂಡ ಕ್ರಾಶ್ ಆಗಿ ರೇಸ್ ಇಂದ ಹೊರಗೆ ಬರೋ ಹಾಗಾಯ್ತು. ಜೋಶ್ವಾ ಬಂದು ಎಲ್ಲರ ಮೇಲೂ ಕೂಗಾಡ್ತಿದ್ದಾನೆ. ವೀಲ್ ಗನ್ ಟೈರ್ ಕೆಳಗೆ ಬಿಟ್ಟಿದ್ದು ಜೂಡಿ ಅನ್ನೋ ಹುಡುಗಿ, ಅವಳಿಗೂ ಬೈತಾ ಇದ್ದಾನೆ. ಇದೇ ಸಮಯಕ್ಕೆ ಬಂದ ಸನಿ ಜೂಡಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾನೆ. ಯಾಕಂದ್ರೆ ವೀಲ್ ಗನ್ ಜಾಮ್ ಆಯ್ತು. ಗಾಬರಿಯಾಗಿ ಅವಳು ಹಳೆ ವೀಲ್ ಗನ್ ನ ಟೈರ್ ಹತ್ರ ಇಟ್ಟಿದ್ಲು. ಜಾಸ್ತಿ ಲೇಟ್ ಆಗಿದ್ದು ವೀಲ್ ಗನ್ ಜಾಮ್ ಆಗಿದ್ರಿಂದ. ತಾತ ನೀನ್ ಯಾಕೆ ನನಗೆ ಓವರ್ಟೇಕ್ ಮಾಡೋಕ್ ಬಿಡ್ಲಿಲ್ಲ ಅಂತ ಸನಿ ಮೇಲೂ ಜೋಶ್ವಾ ಹಾರಾಡ್ತಾ ಇದ್ದಾನೆ. ಕ್ಯಾಸ್ಪರ್ ಕೂಡ ನಾವು ಕೊಡೋ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿದಾಗ ಸನಿ ಆಯ್ತು ಕೇಳ್ತೀನಿ, ಆದ್ರೆ ನನ್ನ ಪೊಸಿಷನ್ ನ ಬಿಟ್ಕೊಳೋಕೆ ಮಾತ್ರ ಕೇಳ್ಬೇಡಿ ಅಂತ ಹೇಳಿ ಹೊರಡ್ತಾನೆ. ಇನ್ನು ಜೋಶ್ವಾ ಸುಮ್ನಾಗ್ತಿಲ್ಲ. ಹಿಂದೆನೆ ಬಂದು ಜಗಳ ಆಡ್ಬೇಕಾದ್ರೆ ಮೀಡಿಯಾ ಅವರು ಇಲ್ಲಿಗೆ ಬಂದ್ಬಿಡ್ತಾರೆ. ಜೋಶ್ವಾ ಮೀಡಿಯಾ ಅವರಿಗೆ ಪೋಸ್ ಕೊಡ್ಕೊಂಡು ಸ್ಮೈಲ್ ಮಾಡ್ತಿರೋದನ್ನ ನೋಡಿ ಏನೋ ಸಾಧನೆ ಮಾಡಿರೋ ಹಾಗೆ 3 ಬಿಟ್ಟವರಂಗೆ ಕಿಸಿತಾ ಇದ್ಯಾ, ಗೆದ್ಬಿಟ್ ಕಿಸಿಯಂತೆ ಮೊದ್ಲು ನಾವು ಯಾರು ಅಂತ ಅವ್ರಿಗೆ ಪ್ರೂವ್ ಮಾಡಿ ತೋರಿಸ್ಬೇಕು. ನಿನಗೆ ನನ್ನ ಡ್ರೈವಿಂಗ್ ಇಷ್ಟ ಆಗ್ತಿಲ್ಲ ಅಂದ್ರೆ ನನ್ನನ್ನ ಸೋಲ್ಸು ನೋಡೋಣ ಅಂತ ಹೇಳಿ ಐಸ್ ಟಬ್ ಒಳಗೆ ಬಂದು ಕುತ್ಕೊಂತಾನೆ.
ಈಗ ರೂಬೆನ್ ಕೂಡ ಇಲ್ಲಿಗೇನೆ ಬಂದು ಬಯೋಕೆ ಶುರು ಮಾಡಿದಾಗ ಇನ್ನು 8 ರೇಸ್ ಇದೆಯಲ್ಲ ನೋಡ್ಕೊಂಡ್ರಾಯ್ತು, ಆದ್ರೆ ಕಾರ್ ಹಿಡ್ಕೊಂಡು ಗೆಲ್ಲೋಕಾಗಲ್ಲ, ಕಾರಲ್ಲಿ ಚೇಂಜಸ್ ಮಾಡಬೇಕು. ಟೆಕ್ನಿಕಲ್ ಡೈರೆಕ್ಟರ್ ಕೇಟ್ಗೆ ಮದುವೆ ಆಗಿದ್ಯಾ ಅಂತ ಕೇಳ್ತಾನೆ ಸನಿ. ಇದಕ್ಕೆ ರೂಬೆನ್ ಅವಳಿಗೆ ಆಮೇಲೆ ಲೈನ್ ಹೊಡೆಯುವಂತೆ ಟಬ್ಬಲ್ಲಿ ಸ್ವಲ್ಪ ಅದ್ಮುಕೊಂಡು ಕುತ್ಕೋ ಅಂತ ಹೇಳಿ ವಾಪಸ್ ಹೊಡ್ತಾನೆ. ನಂತರ ಸನಿ ಕೇಟ್ನ ಭೇಟಿಯಾಗಿ ಕಾರ್ ಸ್ಟ್ರೈಟ್ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಕೊಡಲ್ಲ, ಟರ್ನ್ ಬಂದಾಗ ಸ್ಪೀಡ್ ಮೇಂಟೈನ್ ಮಾಡೋದು ಕಷ್ಟ, ಹಾಗಾಗಿ ಯುದ್ಧಕ್ಕೆ ರೆಡಿ ಆಗಿರೋ ರೀತಿ ಕಾರ್ನ ರೆಡಿ ಮಾಡಬೇಕು ಅಂತ ಹೇಳ್ತಾನೆ. ಇದಕ್ಕೆ ಕೇಟ್ ಆ ರೀತಿ ಕಾರ್ನ ಡಿಸೈನ್ ಮಾಡಬೇಕು ಅಂದ್ರೆ ಸೇಫ್ಟಿ ಕತೆ ಏನು ಅಂತ ಕೇಳಿದಾಗ ಸೇಫ್ಟಿ ಯಾವನಿಗೆ ಬೇಕು ಅಂತಾನೆ ಸನಿ. ಇದಕ್ಕೆ ಕೇಟ್ ಮೊದಲು ನೀನು ರೇಸ್ ನ ಫಿನಿಶ್ ಮಾಡು, ಆಮೇಲೆ ನೀನ್ ಹೇಳ್ದಂಗೆ ಕಾರಲ್ಲಿ ಚೇಂಜಸ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಸೊ ನೆಕ್ಸ್ಟ್ ರೇಸ್ ಇರೋದು ಬುಡಾಪೆಸ್ಟ್ ಅಲ್ಲಿ. ಎಲ್ಲ ಪ್ಲಾನ್ ಮಾಡ್ಕೊಂಡೆ ರೇಸ್ ಗಿಳಿತಾರೆ. ರೇಸ್ ಸ್ಟಾರ್ಟ್ ಆಗುತ್ತೆ ಕೂಡ. ಬುಡಾಪೆಸ್ಟ್ ಅಲ್ಲಿ ಬೇಸಿಗೆ ಅನ್ಸುತ್ತೆ, ಅದಕ್ಕೆ ತಾಪಮಾನ ಜಾಸ್ತಿ ಇದೆ ಅಂತ ಸಾಫ್ಟ್ ಟೈರ್ಸ್ ಬದಲು ಹಾರ್ಡ್ ಟೈರ್ಸ್ ನ ಬಳಸ್ತಾ ಇದ್ದಾರೆ. ರೇಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಬೇರೆ 3 ಕಾರ್ಸ್ ಕ್ರಾಶ್ ಆಗಿದ್ರಿಂದ ಟ್ರ್ಯಾಕ್ ಮೇಲೆ ಕಾರ್ ಪಾರ್ಟ್ಸ್ ಹೊಡೆದೋಗಿ ಸಣ್ಣ ಸಣ್ಣ ಪೀಸ್ ಗಳು ಟ್ರ್ಯಾಕ್ ಮೇಲೆ ಬಿದ್ದಿದೆ. ಇದರ ಮೇಲೆನೆ ಹೋಗಿದ್ರಿಂದ ಸನಿಯ ಕಾರ್ ಟೈರ್ ಪಂಚರ್ ಆಯ್ತು. ತಕ್ಷಣ ಪಿಟ್ ಸ್ಟಾಪ್ ಗೆ ಬರ್ತಾನೆ. ಈ ಬಾರಿ ತಾಪಮಾನ ಜಾಸ್ತಿ ಇದ್ರೂ ಪರವಾಗಿಲ್ಲ, ಸಾಫ್ಟ್ ಟೈರ್ಸ್ ಹಾಕಿ ಅಂದ್ರು. ಟೀಮ್ ಪ್ರಿನ್ಸಿಪಲ್ ಕ್ಯಾಸ್ಪರ್ ಕೇಳ್ತಿಲ್ಲ. ಇವ್ರು ಕೇಳ್ತಿಲ್ಲ ಅಂದ್ರೆ ಸನಿನೂ ಕೇಳಲ್ಲ. ಸಾಫ್ಟ್ ಟೈರ್ಸ್ ಹಾಕೋವರೆಗೂ 10-15 ಸೆಕೆಂಡ್ ಆದ್ರೂ ಇಲ್ಲೇ ಇದ್ದಾನೆ. ಹಾಗಾಗಿ ಕ್ಯಾಸ್ಪರ್ ಸಾಫ್ಟ್ ಟೈರ್ಸ್ ಹಾಕ್ಸ್ಲೇಬೇಕಾಯ್ತು. ಯಾಕೆ ಸನಿ ಈ ರೀತಿ ಮಾಡ್ತಿದ್ದಾನೆ ಅಂತ ಪಿಟ್ವಾಲ್ ಅಲ್ಲಿ ಕೂತಿರೋ ಇಂಜಿನಿಯರ್ಸ್ ಗೆ ಗೊತ್ತಾಗ್ತಿಲ್ಲ. ಆದ್ರೆ ಕೇಟ್ ಸನಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಸನಿಯ ಪ್ಲಾನ್ ಏನಂದ್ರೆ ಜೋಶ್ವಾ ಸದ್ಯಕ್ಕೆ 14ನೇ ಸ್ಥಾನದಲ್ಲಿ ಇದ್ದಾನೆ. ಅವನನ್ನ ಮುಂದೆ ಕಳ್ಸೋಕೆ ಸನಿ ತನ್ನ ಹಿಂದೆ ಬರ್ತಾ ಇರೋ ಕಾರ್ಸ್ ನ ಡಿಫೆಂಡ್ ಮಾಡ್ತಾ ಸ್ಲೋ ಮಾಡೋಕೆ ನೋಡ್ತಿದ್ದಾನೆ. ಹಾಗಾಗಿ ಸಾಫ್ಟ್ ಟೈರ್ಸ್ ಇಂದ ಗ್ರಿಪ್ ಜಾಸ್ತಿ ಇರುತ್ತೆ ಅಂತ ಸಾಫ್ಟ್ ಟೈರ್ಸ್ ನೇ ಹಾಕಿಸ್ಕೊಂಡಿದ್ದಾನೆ. ಪ್ಲಾನ್ ಪ್ರಕಾರ ಸನಿ ಮಾಡ್ತಾನೆ ಕೂಡ. ಮೊದಲು ತನ್ನ ಮುಂದೆ ಹೋಗ್ತಿರೋ ಕಾರ್ ನ ಓವರ್ಟೇಕ್ ಮಾಡೋ ನೆಪದಲ್ಲಿ ಆ ಕಾರ್ ನ ಹತ್ರಕ್ಕೆ ಹೋಗ್ತಿದ್ದಾನೆ. ಇದರಿಂದ ಸಣ್ಣದಾಗಿ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಕಾರ್ ಡ್ಯಾಮೇಜ್ ಆಗುತ್ತೆ ಅಷ್ಟೇ. ಕಾರ್ ನ ಡ್ಯಾಮೇಜ್ ಆಗಿರೋ ಪಾರ್ಟ್ ನ ತುಂಡುಗಳೆಲ್ಲ ರೇಸ್ ಟ್ರ್ಯಾಕ್ ಮೇಲೆ ಬಿದ್ದಿರೋದ್ರಿಂದ ಅದನ್ನ ಕ್ಲೀನ್ ಮಾಡೋವರೆಗೂ ಸೇಫ್ಟಿ ಕಾರ್ ಎಲ್ಲರ ಕಾರ್ ಮುಂದೆ ಬರುತ್ತೆ. ಸೇಫ್ಟಿ ಕಾರ್ ಬರೋದ್ರಿಂದ ಹಿಂದೆ ಬರ್ತಿರೋ ಎಲ್ಲಾ ಕಾರ್ಗಳು ಸ್ಲೋ ಆಗ್ತವೆ. ಹೇಗೋ ಸ್ಲೋ ಆಗಿ ಹೋಗ್ತಿದೀವಲ್ಲ ಅಂತ ಇಂಥ ಸಮಯದಲ್ಲಿ ಟೈರ್ ಚೇಂಜ್ ಮಾಡಿಸ್ಕೊಳ್ಳೋಕೆ ಹೋಗ್ತಾರೆ. ಹಾಗಾಗಿ ಸನಿ ಪಿಟ್ವಾಲ್ ಅಲ್ಲಿ ಇರೋ ಇಂಜಿನಿಯರ್ಸ್ಗೆ ಜೋಶ್ವಾಗೆ ಹೇಳಿ ಟೈರ್ ಚೇಂಜ್ ಮಾಡಿಸ್ಕೊಳ್ಳೋದು ಬೇಡ, ಹಾಗೆ ಮುಂದೆ ಹೋಗೋಕ್ ಹೇಳಿ ಅಂದಾಗ ಜೋಶ್ವಾ ಸನಿ ಹೇಳ್ದಂಗೆ ಮಾಡ್ತಾನೆ. ಇದರಿಂದ ಜೋಶ್ವಾ 14ನೇ ಪೊಸಿಷನ್ ಇಂದ 10ನೇ ಪೊಸಿಷನ್ ಗೆ ಬರ್ತಾನೆ. ಇದೇ ರೀತಿ ಮತ್ತೆ ಸಣ್ಣ ಆಕ್ಸಿಡೆಂಟ್ ಮಾಡ್ಕೊಂಡು ಸೇಫ್ಟಿ ಕಾರ್ ಬರೋ ಹಾಗೆ ಮಾಡಿ ಜೋಶ್ವಾಗೆ ಟೈರ್ ಚೇಂಜ್ ಮಾಡ್ಕೊಳ್ಳೋಕೆ ನಿಲ್ಲಿಸಬೇಡ ಅಂತ ಹೇಳಿ ಇನ್ನು ಮುಂದೆ ಹೋಗೋಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾನೆ ಸನಿ. ಹೀಗೆ ಮಾಡ್ತಿದ್ರೆ ಪೆನಾಲ್ಟಿ ಆಗುತ್ತೆ ಅಂತ ಇನ್ನೊಂದಷ್ಟು ಲ್ಯಾಪ್ಸ್ ಆದ್ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಟ್ರ್ಯಾಕ್ ಪಕ್ಕದಲ್ಲಿ ಪ್ರಮೋಷನ್ ಗೆ ಅಂತ ಇಟ್ಟಿರೋ ಬ್ಯಾನರ್ ಪೋಸ್ಟರ್ಸ್ ನೆಲ್ಲ ಹಾರಿಸ್ಕೊಂಡು ಹೋದಾಗ ಮತ್ತೆ ಸೇಫ್ಟಿ ಕಾರ್ ಬಂತು. ಈ ಬಾರಿ ಟೈರ್ ಚೇಂಜ್ ಮಾಡ್ಕೊಳ್ಳೋಕೆ ಜೋಶ್ವಾಗೆ ಅವಕಾಶ ಸಿಕ್ತು. ಕೊನೆಗೂ ರೇಸ್ ಮುಗಿಯುತ್ತೆ. ಜೋಶ್ವಾ ಇತಿಹಾಸದಲ್ಲೇ ಮೊದಲನೇ ಬಾರಿ 10ನೇ ಸ್ಥಾನಕ್ಕೆ ಬಂದು 1 ಪಾಯಿಂಟ್ ಗಳಿಸಿದ್ದಾನೆ. ಇದಕ್ಕೇನೆ ಫುಲ್ ಖುಷಿಯಾಗಿ ನಗಾಡ್ತಿದ್ದಾಗ ಸನಿ ಬಂದು ಏನ್ ಕಿಸಿತಿದ್ಯಾ, 10ನೇ ಸ್ಥಾನ ಅಷ್ಟೇ ಸಾಕ ಅಂತ ಹೇಳಿ ಹೋಗ್ತಾನೆ. ಕೇಟ್ ಮತ್ತೆ ಕ್ಯಾಸ್ಪರ್ ಅಂತೂ ಸನಿಯ ತಲೆ ನೋಡಿ ಸಖತ್ ಖುಷಿಯಾಗಿದ್ದಾರೆ. ರುಬೆನ್ ನ ಕೇಳಂಗೆ ಇಲ್ಲ, ಅಷ್ಟು ಖುಷಿಯಲ್ಲಿ ತೇಲಾಡ್ತಾ ಇದ್ದಾನೆ. ಆದ್ರೆ ಸನಿ ಖುಷಿ ಆಗಿಲ್ಲ, ಇನ್ನು ಟಾಪ್ ಅಲ್ಲಿ ಬರ್ಬೇಕು ಅಂತ ಹಿಂದೆನೆ ಪ್ರಾಕ್ಟೀಸ್ ಗೆ ಹೇಳಿತಾನೆ. ಮತ್ತೆ ಕೇಟ್ ನೀನು ರೇಸ್ ಕಂಪ್ಲೀಟ್ ಮಾಡು, ಆಮೇಲೆ ನೀನ್ ಹೇಳಿದ ರೀತಿ ಚೇಂಜಸ್ ಮಾಡ್ತೀನಿ ಕಾರಲ್ಲಿ ಅಂತ ಸನಿಗೆ ಹೇಳಿದ್ದಲ್ಲ. ಹಾಗಾಗಿ ಟರ್ನಿಂಗ್ ಅಲ್ಲಿ ಸ್ಪೀಡ್ ಆಗಿ ಹೋದ್ರು ಕಾರ್ ಸ್ಟೇಬಲ್ ಆಗಿರೋ ರೀತಿ ಡಿಸೈನ್ ಅಲ್ಲಿ ಚೇಂಜಸ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಇಟಲಿಯಲ್ಲಿ ರೇಸ್ ಇದೆ, ಆದ್ರೆ ಕೇಟ್ ನ ಹೊಸ ಡಿಸೈನ್ ಇನ್ನೂ ರೆಡಿ ಆಗಿಲ್ಲ. ಸದ್ಯಕ್ಕೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಇಂಟರ್ವ್ಯೂಗೆ ಟೀಮ್ ನ ಪ್ರಿನ್ಸಿಪಲ್ ಗಳನ್ನೆಲ್ಲ ಕರೆದು ಮಾತಾಡಿಸಬೇಕಾದ್ರೆ ಕ್ಯಾಸ್ಪರ್ ಅವರ ಮುಂದೆನೆ ಬೇರೆ ಟೀಮ್ ನ ಪ್ರಿನ್ಸಿಪಲ್ ಗಳು ಏಪೆಕ್ಸ್ ಜಿಪಿ ಟೀಮ್ ಬಗ್ಗೆ ಸನಿ ಬಗ್ಗೆ ಎಲ್ಲ ತಮಾಷೆಯಾಗಿ ಮಾತಾಡ್ತಾ ಇದ್ದಾರೆ. ರೇಸ್ ಟ್ರ್ಯಾಕ್ ಅಲ್ಲಿ ರೆಡ್ ಬುಲ್ ಫೆರಾರಿಗೆಲ್ಲ ತುಂಬಾನೇ ಫ್ಯಾನ್ಸ್ ಇದ್ದಾರೆ, ಆದ್ರೆ ಒಬ್ಬ ಏಪೆಕ್ಸ್ ಜಿಪಿ ಫ್ಯಾನ್ ಸನಿನ ನೋಡೋಕೆ ಬಂದಿದ್ದಾನೆ ಅಷ್ಟೇ. ಈ ಬಾರಿ ಈ ರೇಸ್ ಅಲ್ಲೂ ಜೋಶ್ವಾನ ಗೆಲ್ಸೋ ಪ್ಲಾನ್ ಮಾಡಿ ಸನಿ ರೇಸ್ ಶುರು ಆದಾಗ ತನ್ನ ಹಿಂದೆ ಇರೋ ಕಾರ್ ಗಳನ್ನೆಲ್ಲ ಡಿಫೆಂಡ್ ಮಾಡ್ತಾ ಸ್ಲೋ ಮಾಡ್ತಿದ್ದಾನೆ. ಅದೇ ಜೋಶ್ವಾ ಮುಂದೆ ಓವರ್ಟೇಕ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಸನಿ ಮತ್ತೊಂದು ಪ್ಲಾನ್ ಮಾಡಿ ಟೈರ್ ಚೇಂಜ್ ಮಾಡಿಸ್ಕೊಳ್ಳೋಕೆ ಬರ್ತಿದ್ದೀನಿ ಅಂತ ಇಂಜಿನಿಯರ್ ಗೆ ಹೇಳಿ ಪಿಟ್ ಸ್ಟಾಪ್ ಕಡೆ ಹೊರಟಾಗ ಹಿಂದೆನೆ ಬರ್ತಿರೋ ಡ್ರೈವರ್ಸ್ ಕೂಡ ಈಗಲೇ ಟೈರ್ ಚೇಂಜ್ ಮಾಡಿಸ್ಕೊಳ್ಳೋಕೆ ಅಂತ ಸನಿ ಹಿಂದೆನೆ ಬರ್ತಾ ಇದ್ದಾರೆ. ಇನ್ನೇನು ಪಿಟ್ ಸ್ಟಾಪ್ ಇರೋ ರೋಡ್ ಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಸಡನ್ ಆಗಿ ಟರ್ನ್ ಆಗಿ ವಾಪಸ್ ಟ್ರ್ಯಾಕ್ ಗೆ ಬಂದ್ಬಿಡ್ತಾನೆ ಸನಿ. ಟೈರ್ ಬೇಡ ಬಿಡಿ ಅಂತ ಹೇಳಿ ಹಿಂದೆನೆ ಕುರಿಗಳ ತರ ಬರ್ತಿದ್ದ ಬೇರೆ ಡ್ರೈವರ್ಸ್ ಗೆ ಟರ್ನ್ ಮಾಡೋಕಾಗದೆ ಪಿಟ್ ಸ್ಟಾಪ್ ಗೆನೆ ಹೋಗ್ಬಿಡ್ತಾರೆ. ಇದರಿಂದ ಟೈಮ್ ಉಳಿಸಿ ತುಂಬಾನೇ ಮುಂದೆ ಹೋಗ್ತಾನೆ ಸನಿ. ಇಲ್ಲಿಗೆ ಸನಿ ಸುಮ್ನಾಗಲ್ಲ, ಬೇಕು ಅಂತಾನೆ ಟ್ರ್ಯಾಕ್ ಪಕ್ಕ ಇರೋ ಮರಳಿನ ಮೇಲೆ ಕಾರ್ ಓಡಿಸಿ ತನ್ನ ಕಾರ್ನ ಟೈರ್ ಪಂಚರ್ ಮಾಡ್ಕೊಳ್ಳೋದಲ್ದೆ ಟ್ರ್ಯಾಕ್ ತುಂಬಾ ಮರಳನ್ನ ಹಾರಿಸಿ ಹೋದ. ಪಂಚರ್ ಆಗಿರೋ ಟೈರ್ ನ ಪಿಟ್ ಸ್ಟಾಪ್ ಗೆ ಬಂದು ಚೇಂಜ್ ಮಾಡ್ಕೊಂಡು ತಕ್ಷಣ ಪಿಟ್ ಸ್ಟಾಪ್ ಇಂದ ಹೊರಗೆ ಹೋಗಲ್ಲ. ಹಿಂದೆನೆ ರೆಡ್ ಬುಲ್ ಡ್ರೈವರ್ ಮ್ಯಾಕ್ಸ್ ಬರ್ತಾ ಇದ್ದಾನೆ. ಹಾಗಾಗಿ ಕಾಯ್ಕೊಂಡಿದ್ದು ಅವನು ಹೋಗೋ ಟೈಮ್ ಗೆ ಸರಿಯಾಗಿ ರೆಡ್ ಬುಲ್ ಕಾರ್ ನ ಮುಂದೆ ಬಂದ್ಬಿಡ್ತಾನೆ ಇವನನ್ನ ಸ್ಲೋ ಮಾಡೋಕೆ. ಇದರಿಂದ ಜೋಶ್ ವಸಿದ 4ನೇ ಸ್ಥಾನಕ್ಕೆ ಬಂದ್ಬಿಡ್ತಾನೆ. ಈಗ ಇನ್ನ 7 ಲ್ಯಾಪ್ಸ್ ಇದೆ ಅಷ್ಟೇ. ಇದೊಂದು ಕಡಿಮೆ ಇತ್ತು ಅಂತ ಮಳೆ ಬರೋಕೆ ಶುರು ಆಯ್ತು. ತುಂಬಾನೇ ಡ್ರೈವರ್ಸ್ ಈಗ ಮಳೆಯಲ್ಲಿ ಗ್ರಿಪ್ ಇರ್ಲಿ ಅಂತ ಬೇರೆ ರೀತಿ ಇಂಟರ್ಮೀಡಿಯೇಟ್ ಟೈರ್ಸ್ ನ ಹಾಕಿಸ್ಕೊಳ್ಳೋಕೆ ಪಿಟ್ ಸ್ಟಾಪ್ ಗೆ ಹೋಗ್ತಾ ಇದ್ದಾರೆ. ಆದ್ರೆ ಸನಿ ಜೋಶ್ವಾಗೆ ಟೈರ್ ಚೇಂಜ್ ಮಾಡ್ದಲೆ ಮುಂದೆ ಹೋಗೋಕೆ ಹೇಳಿ ಅಂತ ಇಂಜಿನಿಯರ್ ಗೆ ಹೇಳ್ತಾನೆ. ಜೋಶ್ವಾ ಟೈರ್ ಚೇಂಜ್ ಮಾಡೋಕೆ ಹೋಗಲ್ಲ, ಹಾಗಾಗಿ ಸೀದಾ 2ನೇ ಸ್ಥಾನಕ್ಕೆ ಬರ್ತಾನೆ.
ಬರ್ತಾನೆ. ಮೊದಲನೇ ಸ್ಥಾನದಲ್ಲಿ ಇರೋ ಡ್ರೈವರ್ ಕೂಡ ಟೈರ್ ಚೇಂಜ್ ಮಾಡಲ್ಲ. ಆದ್ರೆ ಹಿಂದೆನೆ ರೆಡ್ ಬುಲ್ ಡ್ರೈವರ್ ಮ್ಯಾಕ್ಸ್ ಜೋಶ್ವಾನ ಸೋಲ್ಸೋ ಸಾಧ್ಯತೆ ಇದೆ ಅಂತ ಸನಿ ಬೇಗ ಪಿಟ್ ಸ್ಟಾಪ್ ಗೆ ಬಂದು ಟೈರ್ ಚೇಂಜ್ ಮಾಡ್ಕೊಂಡು ತಕ್ಷಣ ಹೋಗಲ್ಲ, ಮತ್ತೆ ಮ್ಯಾಕ್ಸ್ ಬರೋದನ್ನೇ ಕಾಯ್ತಾ ಇದ್ದಾನೆ. ಇನ್ನೇನ್ ಮ್ಯಾಕ್ಸ್ ಬಂದ ಅಂತಿದಂಗೆ ಬೇಗ ಹೋಗಿ ಮ್ಯಾಕ್ಸ್ ನ ಕಾರ್ ಮುಂದೆ ಅಡ್ಡಕ್ಕೆ ಬರ್ತಾನೆ. ಇದರಿಂದ ಬ್ಲೂ ಫ್ಲಾಗ್ ನ ತೋರಿಸ್ತಾರೆ, ಹಿಂದೆ ಬರ್ತಿರೋ ಮ್ಯಾಕ್ಸ್ ನ ಓವರ್ಟೇಕ್ ಮಾಡೋಕೆ ಬಿಡ್ಬೇಕು ಅಂತ. ಈ ಬ್ಲೂ ಫ್ಲಾಗ್ ನ ಪದೇ ಪದೇ ನೆಗ್ಲೆಕ್ಟ್ ಮಾಡಿದ್ರೆ ಪೆನಾಲ್ಟಿ ಹಾಕೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮ್ಯಾಕ್ಸ್ ಗೆ ಓವರ್ಟೇಕ್ ಮಾಡೋಕೆ ಬಿಡ್ಬೇಕಾಯ್ತು. ನೋಡ್ತಿದ್ದಂಗೆ ಮ್ಯಾಕ್ಸ್ ಮೊದಲನೇ ಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ. ಹಿಂದೆನೆ ಸನಿ ಮತ್ತೆ ಜೋಶ್ವಾ ಇದ್ದಾರೆ. ಹೀಗೆ ಮುಂದೆ ಹೋಗಿದ್ರು ಏಪೆಕ್ಸ್ ಜಿಪಿ ಟೀಮ್ ನ ಇಬ್ಬರು ಕೂಡ 2 ಮತ್ತೆ 3ನೇ ಸ್ಥಾನದಲ್ಲಿ ವಿನ್ ಆಗ್ತಾ ಇದ್ರು. ಆದ್ರೆ ಇಲ್ಲ, ಫಸ್ಟ್ ಬರ್ಬೇಕು ಅಂತ ಸನಿ ಮತ್ತೆ ಜೋಶ್ವಾ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಸನಿ ಜೋಶ್ವಾಗೆ ಮುಂದೆ ಹೋಗೋಕೆ ಬಿಡ್ತಾನೆ. ಮತ್ತೆ ಸ್ಟ್ರೈಟ್ ರೋಡ್ ಇದ್ದಾಗ ಮ್ಯಾಕ್ಸ್ ನ ಓವರ್ಟೇಕ್ ಮಾಡೋಕೆ ಹೇಳಿ, ಕರು ಬಂದಾಗ ಬೇಡ, ಟೈರ್ ಉಜ್ಜೋಗಿದೆ ಅಂತ ಸನಿ ಇಂಜಿನಿಯರ್ ಗೆ ಹೇಳ್ತಾನೆ. ಇಂಜಿನಿಯರ್ ಜೋಶ್ವಾಗೆ ಈ ವಿಷಯ ಹೇಳಿದ್ರು, ಇವನು ಕೇಳಲ್ಲ. ಕರು ಬಂದಾಗ 300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓವರ್ಟೇಕ್ ಮಾಡೋಕೆ ಹೋದ. ಹಾಗಾಗಿ ಗ್ರಿಪ್ ಅನ್ನೋದು ಹೋಯ್ತು ಊರಿಂದ ಆಚೆ. ಜೋಶ್ವಾನ ಕಾರ್ ಸ್ಕಿಡ್ ಆಗಿ ಹೋಯ್ತು ಟ್ರ್ಯಾಕ್ ಇಂದ ಆಚೆ ಕಾಡಿಗೆ. ಕ್ರಾಶ್ ಆಗ್ತಿದ್ದಂಗೆ ಬೆಂಕಿ ಹತ್ಕೊಂಡು ಉರಿಯೋಕೆ ಶುರು ಆಯ್ತು. ಇವನ್ ಹೋದ, ನಾನಾದ್ರೂ ಗೆಲ್ಲೋಣ ಅಂತ ಸನಿ ಮುಂದೆ ಹೋಗಲ್ಲ. ಕಾರ್ ನಿಲ್ಸಿ ಜೋಶ್ವಾನ ಕಾಪಾಡೋಕೆ ಬರ್ತಾನೆ. ಫೈರ್ ಎಕ್ಸ್ಟಿಂಗ್ವಿಷರ್ ತಂದು ಬೆಂಕಿಯನ್ನ ಹಾರಿಸಬೇಕಾದ್ರೆ ತಕ್ಷಣ ಒಳಗಿರೋ ಜೋಶ್ವಾನ ಹೊರಗೆ ಎತ್ಕೊಂಡ್ ಬರ್ತಾನೆ ಸನಿ. ಈ ಸೀನ್ 2020ರಲ್ಲಿ ನಡೆದಿದ್ದ ರಿಯಲ್ ಕ್ರಾಶ್ ಇಂದ ಇನ್ಸ್ಪೈರ್ ಆಗಿ ಮಾಡಿರೋದು ಸ್ನೇಹಿತರೆ. ರೊಮೈನ್ ಗ್ರಾಸ್ಜಾನ್ ಡ್ರೈವರ್ ನ ಕಾರ್ F1 ಅಲ್ಲಿ ಕ್ರಾಶ್ ಆಗಿ ಬೆಂಕಿ ಎತ್ಕೊಡುತ್ತೆ. ತಕ್ಷಣ ರೆಸ್ಕ್ಯೂ ಮಾಡೋರು ಬಂದು ಬೆಂಕಿಯನ್ನ ಹಾರಿಸೋಕೆ ನೋಡಿದ್ರು, ಆಗ್ತಿರಲ್ಲ. ಟೀಮ್ ಅವರಂತೂ ಕತೆ ಮುಗೀತು ಅಂತ ತುಂಬಾನೇ ದುಃಖದಲ್ಲಿ ಇದ್ದಾಗ 28 ಸೆಕೆಂಡ್ಗಳ ನಂತರ ರೊಮೈನ್ ಗ್ರಾಸ್ಜಾ ಬೆಂಕಿಯ ಒಳಗಿಂದ ಎದ್ದು ಹೊರಗೆ ಬರ್ತಾರೆ. ಕೈಕಾಲು ಸುಟ್ಟೋಗಿ ಸ್ವಲ್ಪ ಗಾಯ ಆಗಿರೋದು ಬಿಟ್ರೆ ಬೇರೆ ಏನು ಆಗಿರಲ್ಲ. ಇವರು ಬದುಕಿದ್ದೆ ಪವಾಡ ಅಂತ ಇವತ್ತಿಗೂ ಹೇಳ್ತಾರೆ. ಯಾಕಂದ್ರೆ 1 ಸೆಕೆಂಡ್ ಬೆಂಕಿ ಒಳಗೆ ಕೈ ಇಡೋಕಾಗಲ್ಲ, ಅಂತದ್ರಲ್ಲಿ 28 ಸೆಕೆಂಡ್ ಬೆಂಕಿಯಲ್ಲೇ ಇದ್ರಲ್ಲ. ಹಾಗಾಗಿ ಕತೆ ಕಡೆ ವಾಪಸ್ ಬರೋಣ. ಈ ರೇಸ್ ಕೂಡ ಏಪೆಕ್ಸ್ ಜಿಪಿ ಟೀಮ್ ಗೆಲ್ಲೋಕಾಗ್ಲಿಲ್ಲ. ಜೋಶ್ವಾ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಜೋಶ್ವಾ ಅವರಮ್ಮ ಸನಿನ ಸೈಡ್ ಗೆ ಕರೆದು ಬೈತಾ ಇದ್ದಾರೆ, ನಿನ್ ಕಡೆಯಿಂದ ನನ್ ಮಗನಿಗೆ ಏನಾದ್ರು ಆದ್ರೆ ನಾನ್ ಮಾತ್ರ ಸುಮ್ನಿರಲ್ಲ ಅಂತ. ಸನಿ ನಾನ್ ಬೇಡ ಅಂದ್ರು ಅವನೇ ಹಾರೋಗಿದ್ದು ಅಂತ ಹೇಳೋಕೆ ನೋಡಿದ್ರು, ಇವರು ಕೇಳ್ತಿಲ್ಲ. ಮೀಡಿಯಾ ಅವರು ಕೂಡ ಸನಿದೆ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ಜೋಶ್ವಾಗೆ ಟೈರ್ ಚೇಂಜ್ ಮಾಡೋಕೆ ಕೊಡ್ಲಿಲ್ಲ, ಸ್ಪೀಡ್ ಆಗಿ ಹೋಗ್ಬೇಡ ಅಂತ ಹೇಳಿದ್ ನಿಜ. ಆದ್ರೆ ಸ್ಲೋ ಆಗಿ ಹೋಗಿದ್ರು ಕೂಡ ಆಕ್ಸಿಡೆಂಟ್ ಆಗ್ತಿತ್ತೇನೋ ಅಂತ ಸನಿ ಮೇಲೆ ಹಾಕ್ತಿದ್ದಾರೆ. ಆದ್ರೆ ಕ್ರಾಶ್ ಯಾಕಾಯ್ತು ಅಂತ ತಿಳಿದಿರೋ ಟೀಮ್ ಅವರು ಸನಿ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಇನ್ನೊಂದೆರಡು ವಾರ ಜೋಶ್ವಾ ರೇಸ್ ಮಾಡೋಕ್ಕಾಗಲ್ಲ ಅಂತ ಲೂಕಾ ಅನ್ನೋ ಇನ್ನೊಬ್ಬ ಡ್ರೈವರ್ ನ ಟೀಮ್ ಗೆ ಸೇರಿಸ್ಕೊಂಡಿದ್ದಾರೆ. ಕೇಟ್ ಡಿಸೈನ್ ಅಲ್ಲಿ ಚೇಂಜಸ್ ಮಾಡಿ ಇನ್ನಷ್ಟು ಸ್ಪೀಡ್ ಆಗಿ ಹೋದ್ರು ಸ್ಟೇಬಲ್ ಆಗಿರೋ ಕಾರ್ ನ ರೆಡಿ ಮಾಡಿದಾಳೆ. ಇನ್ನ ಮುಂದೆ ಬರೋ ರೇಸಸ್ ಗೆ ಇದೇ ಕಾರ್ ನ ಬಳಸೋದು. ಈಗ ಒಂದು ಸಾಂಗ್ ಅಲ್ಲೇ 3 ರೇಸ್ ನಡೆದು ಹೋಗುತ್ತೆ. ಸನಿ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ತಾನ್ ಗೆಲ್ಬೇಕು ಅಂತ ರೇಸ್ ಮಾಡೋದ್ರಿಂದ 3 ರೇಸ್ ಅಲ್ಲಿ ಟಾಪ್ 10 ಅಲ್ಲಿ ಬರ್ತಾನೆ. ಮೊದಲನೇ ರೇಸ್ ಅಲ್ಲಿ 9ನೇ ಸ್ಥಾನ, 2ನೇ ರೇಸ್ ಅಲ್ಲಿ 7 ಮತ್ತೆ 3ನೇ ರೇಸ್ ಅಲ್ಲಿ 5ನೇ ಸ್ಥಾನಕ್ಕೆ ಬರ್ತಾನೆ. ನೋಡ್ತಿದ್ದಂಗೆ ಸನಿಗೆ ಫ್ಯಾನ್ಸ್ ಜಾಸ್ತಿ ಆಗ್ತಿದ್ದಾರೆ. ಇದು ಜೋಶ್ವಾ ಕೈಯಲ್ಲಿ ನೋಡೋಕಾಗ್ತಿಲ್ಲ. ಹಾಗಾಗಿ ಹುಷಾರಾಗಿ ಮುಂದಿನ ರೇಸ್ಗೆ ಬಂದಾಗ ಈ ಬಾರಿ ಬೇಕು ಅಂತಾನೆ ಸನಿನ ಓವರ್ಟೇಕ್ ಮಾಡೋಕೆ ಹೋಗಿ ಕ್ರಾಶ್ ಆಗೋ ಹಾಗೆ ಮಾಡ್ಬಿಡ್ತಾನೆ. ಇದರಿಂದ ಸನಿ ರೇಸ್ ಇಂದ ಹೊರಗೆ ಹೋಗ್ತಾನೆ. ಜೋಶ್ವಾ 9ನೇ ಸ್ಥಾನದಲ್ಲಿ ರೇಸ್ ಫಿನಿಶ್ ಮಾಡ್ತಾನೆ. ರೇಸ್ ಮುಗ್ದಾದ್ಮೇಲೆ ಸನಿ ಜೋಶ್ವಾಗೆ ಚೆನ್ನಾಗಿ ಬೈದು, ಬೇಕಾದ್ರೆ ನಿನ್ ಕರಿಯರ್ ನ ಹಾಳ್ ಮಾಡ್ಕೋ, ನಿನ್ನಂತ 100 ಜನ ಡ್ರೈವರ್ಸ್ ಬರ್ತಾರೆ ಹೋಗ್ತಾರೆ, ಆದ್ರೆ ನಿನಗೆ ಡ್ರೈವ್ ಮಾಡೋಕೆ ಅವಕಾಶ ಕೊಟ್ಟಿರೋ ರೂಬೆನ್ಗೆ ಮೋಸ ಮಾಡ್ಬೇಡ. ನೀನು ದುರಾಂಕರ ತೋರ್ಸೋಕ್ ಹೋಗಿ ಟೀಮ್ಗೆ ಏನಾದ್ರು ಆದ್ರೆ ನಾನಂತೂ ಸುಮ್ನಿರಲ್ಲ ಅಂತ ಹೇಳಿ ಹೋಗ್ತಾನೆ ಸನಿ. ಮುಂದೆ ಲಾಸ್ ವೇಗಸ್ ಅಲ್ಲಿ ರೇಸ್ ಇದೆ. ಹಾಗಾಗಿ ಲಾಸ್ ವೇಗಸ್ ಗೆ ಬಂದಿದ್ದಾಗ ಒಂದು ಹೋಟೆಲ್ಗೆ ಸನಿ ಮತ್ತೆ ಜೋಶ್ವಾನ ಕೇಟ್ ಕರ್ಸಿ ಪೋಕರ್ ಗೇಮ್ ಆಡ್ಸೋದ್ರ ಜೊತೆಗೆ ಇವರಿಬ್ಬರ ನಡುವೆ ಏನ್ ಮನಸ್ತಾಪ ಇದೆಯೋ ಅದನ್ನ ಸರಿ ಮಾಡೋಕೆ ನೋಡ್ತಾಳೆ. ಆದ್ರೆ ಜಾಸ್ತಿ ಏನು ವ್ಯತ್ಯಾಸ ಆದಂಗ್ ಕಾಣ್ತಿಲ್ಲ. ಪೋಕರ್ ಗೇಮ್ ಅಲ್ಲಿ ಗೆಲ್ಲೋ ಕಾರ್ಡ್ಸ್ ಇದ್ದಿದ್ದು ಸನಿ ಹತ್ರ, ಆದ್ರೆ ಜೋಶ್ವಾನೆ ಖುಷಿಯಾಗಿ ಹೋಗ್ಲಿ ಅಂತ ಇವನಿಗೆ ಗೆಲ್ಲೋಕೆ ಬಿಡ್ತಾನೆ. ನಂತರ ಕೇಟ್ ಸನಿನ ತನ್ನ ಹೋಟೆಲ್ ರೂಮ್ ಗೆ ಕರ್ಕೊಂಡು ಹೋಗಿ ಕಾರ್ಯಕ್ರಮ ಶುರು ಹಚ್ಕೊಂತಾರೆ. ಎಲ್ಲ ಆದ್ಮೇಲೆ ಎದ್ ಬಂದು ಕಷ್ಟ ಸುಖ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಸನಿ 30 ವರ್ಷಗಳ ಹಿಂದೆ ಆದ ಕ್ರಾಶ್ ನ ನಂತರ ರೇಸ್ ಮಾಡೋದನ್ನೇ ಬಿಟ್ಟಿರ್ತಾನೆ. ರೇಸ್ ಮಾಡೋಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರ್ತಾನೆ. ಹಣ, ಹೆಸರು, ಅವಾರ್ಡ್ ಎಲ್ಲವನ್ನ ಕಳ್ಕೊಂತಾನೆ. ಆದ್ರೆ ನಂತರ ಇವನಿಗೆ ಗೊತ್ತಾಗೋದೇನಂದ್ರೆ ತಾನು ಕಳ್ಕೊಂಡಿರೋದು ಹಣ, ಹೆಸರನ್ನ ಅಲ್ಲ, ಡ್ರೈವ್ ಮಾಡೋದ್ರ ಮೇಲಿರೋ ಪ್ರೀತಿಯನ್ನ ಅಂತ. ಹಾಗಾಗಿ ಎಲ್ಲೆಲ್ಲಿ ಡ್ರೈವ್ ಮಾಡೋಕೆ ಅವಕಾಶ ಸಿಗುತ್ತೋ ಅಲ್ಲಿ ಡ್ರೈವ್ ಮಾಡೋಕೆ ಹೋಗ್ತಾನೆ. ಟ್ಯಾಕ್ಸಿ ಕೂಡ ಓಡಿಸಿರ್ತಾನೆ. ಪ್ರಪಂಚದಲ್ಲಿ ಎಲ್ಲೂ ಸಿಗದೆ ಇರೋ ನೆಮ್ಮದಿ ಸ್ಟೇರಿಂಗ್ ವೀಲ್ ಹಿಡ್ಕೊಂಡು ಕೂತಾಗ ಸಿಗುತ್ತೆ ಸನಿಗೆ. ಇದೇ ಸಮಯಕ್ಕೆ ಇಲ್ಲಿಗೆ ರೂಬೆನ್ ಬಂದು ಶಾಕಿಂಗ್ ವಿಷಯವನ್ನ ಹೇಳ್ತಾನೆ. ಯಾರೋ ರೇಸ್ ಡೈರೆಕ್ಟರ್ ಗೆ ಇವರ ಕಾರಲ್ಲಿ ಇಲ್ಲಿಗಲ್ ಆಗಿ ಮಾಡಿಫಿಕೇಶನ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ಕಾರ್ ಚೆಕ್ ಮಾಡೋಕೆ ಡೈರೆಕ್ಟರ್ ಬಂದಿದ್ದಾರೆ. ಕೇಟ್ ಸೀಕ್ರೆಟ್ ಆಗಿ ಇಟ್ಟಿದ್ದ ಡಾಕ್ಯುಮೆಂಟ್ಸ್ ಕೂಡ ಡೈರೆಕ್ಟರ್ ಗೆ ಸಿಕ್ಕಿದೆ. ಅದು ಈ ಡಾಕ್ಯುಮೆಂಟ್ಸ್ ಅಲ್ಲಿ ಚೇಂಜಸ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಟೀಮ್ ಒಳಗಿರೋರೇ ಈ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಇವರ ಕಾರಲ್ಲಿ ಯಾವುದೇ ಇಲ್ಲಿಗಲ್ ಮಾಡಿಫಿಕೇಶನ್ ಇಲ್ಲ ಸ್ನೇಹಿತರೆ, ಆದ್ರೆ ಬೇಕು ಅಂತಾನೆ ಹಾಕೊಟ್ಟಿದ್ದಾರೆ. ಕಾರಲ್ಲಿ ಮಾಡಿರೋ ಚೇಂಜಸ್ ರೂಲ್ಸ್ ಪ್ರಕಾರ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ಅಲ್ಲಿವರೆಗೂ ಹಳೆ ಕಾರ್ ಇತ್ತಲ್ಲ, ಸ್ಲೋ ಆಗಿ ಹೋಗೋದು, ಅದರಲ್ಲೇ ಈಗ ರೇಸ್ ಮಾಡಬೇಕು. ರೇಸ್ ಸ್ಟಾರ್ಟ್ ಆಗುತ್ತೆ. ಟೆನ್ಷನ್ ಅಲ್ಲಿ ಇದ್ದ ಸನಿ ತನ್ನ ಲಕ್ಕಿ ಕಾರ್ಡ್ ನ ಕೂಡ ಜೇಬಲ್
ಇಟ್ಕೊಂಡ್ ಬಂದಿಲ್ಲ, ಮರ್ತ್ ಬಿಟ್ಟಿದ್ದಾನೆ. ಅಂದ್ರೆ ಅಪಶಕುನ, ಜೊತೆಗೆ ಅಗ್ರೆಸಿವ್ ಆಗಿ ಡ್ರೈವ್ ಮಾಡ್ತಾ ಇದ್ದಾನೆ. ರೂಬೆನ್ಗೆ ಗೊತ್ತಾಯ್ತು ಕೋಪದಲ್ಲಿ ಡ್ರೈವ್ ಮಾಡ್ತಿದ್ದಾನೆ, ಏನಾದ್ರೂ ಅನಾಹುತ ಮಾಡ್ಕೊಂತಾನೆ ಅಂತ. ಸನಿ ಪಿಟ್ವಾಲ್ ಅಲ್ಲಿ ಇರೋ ಇಂಜಿನಿಯರ್ಸ್ ನ ಮಾತನ್ನ ಕೂಡ ಕೇಳ್ತಿಲ್ಲ. ತುಂಬಾನೇ ಫಾಸ್ಟ್ ಆಗಿ ಓವರ್ಟೇಕ್ ಮಾಡೋಕೆ ಹೋಗಿ ದೊಡ್ಡದಾಗಿ ಆಕ್ಸಿಡೆಂಟ್ ಆಗುತ್ತೆ. ಹಿಂದೆನೆ ಸನಿನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಸನಿಗೆ ಎಚ್ಚರಿಕೆ ಆದಾಗ ರೂಬೆನ್ ಮುಂದೆ ನಿಂತ್ಕೊಂಡು ಸನಿಗೆ 30 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿದ್ದಾಗ ಹಾಸ್ಪಿಟಲ್ ನ ಮೆಡಿಕಲ್ ರಿಪೋರ್ಟ್ಸ್ ಅಲ್ಲಿ ಏನಿತ್ತು ಅಂತ ಇವನಿಗೆ ಗೊತ್ತೇ ಇರಲಿಲ್ಲ. ಆ ರಿಪೋರ್ಟ್ಸ್ ನ ಈಗ ಓದಿದಾಗ ಗೊತ್ತಾಯ್ತು ಸನಿ ಆ ಕ್ರಾಶ್ ನ ನಂತರ ಬದುಕಿರೋದೇ ಹೆಚ್ಚು. ಕತ್ ಮುರಿದೋಗಿರುತ್ತೆ, ಬೆನ್ನಿನ ಮೂಳೆ ಮುರಿದೋಗಿರುತ್ತೆ, ಇದೇ ರೀತಿ ತುಂಬಾನೇ ಬಾಡಿ ಪಾರ್ಟ್ಸ್ ಡ್ಯಾಮೇಜ್ ಆಗಿದೆ. ಈ ವಿಷಯ ನನಗೆ ಯಾಕೆ ಹೇಳಲಿಲ್ಲ? ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಿದ್ದಿದ್ರೆ ನಿನ್ನನ್ನ ಇಲ್ಲಿಗೆ ಕರ್ಕೊಂಡೇ ಬರ್ತಿರ್ಲಿಲ್ಲ. ಇನ್ನ ರಿಸ್ಕ್ ತಗೊಳಕಾಗಲ್ಲ, ನಿನ್ನನ್ನ ಟೀಮ್ ಇಂದ ತೆಗಿತಾ ಇದ್ದೀನಿ ಅಂತ ಹೇಳಿ ಹೋಗ್ತಾನೆ ರೂಬೆನ್. ಇದನ್ನ ಹೊರಗಿಂದ ಜೋಶ್ವಾ ಕೂಡ ಕೊಂಡು ಬೇಜಾರಾಗಿ ಏಪೆಕ್ಸ್ ಜಿಪಿ ಟೀಮ್ ನ ಆಫೀಸ್ಗೆ ಬರ್ತಾನೆ. ಇಲ್ಲಿ ದೊಡ್ಡ ಸಿಮ್ಯುಲೇಟರ್ ಇದೆ, ಅದೇ ಟ್ರ್ಯಾಕ್ ಅಲ್ಲೇ ಕಾರ್ ಡ್ರೈವ್ ಮಾಡೋ ವಿಡಿಯೋ ಗೇಮ್ ತರ. ಇವನಿಗೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ವಾತಾವರಣ ಹೇಗಿತ್ತೋ ಅದೇ ರೀತಿ ಮಳೆ ಬರೋ ಹಾಗೆ ಸಾಫ್ಟ್ ಟೈರ್ಸ್ ಅಲ್ಲಿ ಕಾರ್ ಡ್ರೈವ್ ಮಾಡೋಕೆ ಸೆಟ್ಟಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಟರ್ನಿಂಗ್ ಅಲ್ಲಿ ಮತ್ತೆ ಓವರ್ಟೇಕ್ ಮಾಡೋಕೆ ಹೋದಾಗೆಲ್ಲ ಆಕ್ಸಿಡೆಂಟ್ ಆಗುತ್ತೆ. ಅದೇ ಸನಿ ಮೊದ್ಲೇ ಸ್ಟ್ರೈಟ್ ಆಗಿ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡು ಅಂತ ಹೇಳಿದ್ನಲ್ಲ, ಅವನು ಹೇಳಿದ ರೀತಿ ಓವರ್ಟೇಕ್ ಮಾಡಿದಾಗ ಫಸ್ಟ್ ಬರ್ತಾನೆ. ಈಗ ಇವನಿಗೆ ಅರ್ಥ ಆಯ್ತು ತನ್ನ ಆಕ್ಸಿಡೆಂಟ್ ಗೆ ಕಾರಣ ಸನಿ ಅಲ್ಲ, ಅವನ ಮಾತನ್ನ ಕೇಳದೆ ಇದ್ದಿದ್ಕೇನೆ ಆಕ್ಸಿಡೆಂಟ್ ಆಗಿದ್ದು ಅಂತ. 3 ದಿನ ಆದ್ಮೇಲೆ ಸನಿ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ತನ್ನ ವ್ಯಾನ್ ತಗೊಂಡು ಹೊರಟಾಗ ಇವನನ್ನ ಭೇಟಿ ಆಗೋಕೆ ಟೀಮ್ ನ ಬೋರ್ಡ್ ಮೆಂಬರ್ ಅಲ್ಲಿ ಒಬ್ಬನಾದ ಪೀಟರ್ ಬರ್ತಾನೆ. ಏನ್ ವಿಷಯ ಅಂದ್ರೆ ಈಗ ಹೇಗಿದ್ರು ಸನಿ ಇಲ್ಲ, ಟೀಮ್ ಸೋಲುತ್ತೆ. ಹಾಗಾಗಿ ಬೋರ್ಡ್ ಮೆಂಬರ್ಸ್ ಮತ್ತೆ ಇನ್ವೆಸ್ಟರ್ಸ್ ಎಲ್ಲ ಸೇರಿ ಟೀಮ್ ನ ಮಾರ್ಕೊಂಡು ರೂಬೆನ್ ಇಂದ ಟೀಮ್ ನ ಕಿತ್ಕೊಂತಾರೆ. ನಂತರ ರೂಬೆನ್ ನ ಜಾಗಕ್ಕೆ ಪೀಟರ್ ಬಂದು ಸನಿನ ಟೀಮ್ ಲೀಡರ್ ಆಗಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಇನ್ವೆಸ್ಟರ್ಸ್ ಟೀಮ್ ನ ಮಾರೋಕೆ ಕಾಯ್ತಾ ಇದ್ದಾರೆ. ರೂಬೆನ್ ನ ಟೀಮ್ ಇಲ್ಲಿಗಲ್ ಆಗಿ ಕಾರ್ ಮಾಡಿಫಿಕೇಶನ್ ಮಾಡಿದೆ ಅಂತ ತಗ್ಲಾಕಿ ರೂಬೆನ್ ಇಂದ ಟೀಮ್ ನ ಕಿತ್ಕೊಳ್ಳೋಕೆ ಪೀಟರ್ ನಕಲಿ ಡಾಕ್ಯುಮೆಂಟ್ಸ್ ನ ರೇಸ್ ಡೈರೆಕ್ಟರ್ ಗೆ ಕೊಟ್ಟಿರೋದು. ಅದಕ್ಕೆ ಕೊನೆ ರೇಸ್ ಆದ್ಮೇಲೆ ಟೀಮ್ ಸೇಲ್ ಆದ ನಂತರ ಮುಂದಿನ ವರ್ಷ ನೀನು ಟೀಮ್ ಪ್ರಿನ್ಸಿಪಲ್ ಅಂದ್ರೆ ಲೀಡರ್ ಆಗೋಕೆ ಅವಕಾಶ ಕೊಡ್ತೀನಿ, ಕಾಲ್ ಮಾಡು ಅಂತ ನಂಬರ್ ಕೊಟ್ಟು ಹೋಗ್ತಾನೆ ಪೀಟರ್. ಸೊ ಕೊನೆ ರೇಸ್ ಅಬುಧಾಬಿಯಲ್ಲಿ ನಡೀತಾ ಇದೆ. ಇನ್ನು ಜೋಶ್ವಾ ತಾತನ ಹತ್ರ ಈ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು, ಅಂದ್ರೆ ಸನಿ ಹತ್ರ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾನೆ. ಮತ್ತೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಕಾರಣ ಸನಿ ಅಲ್ಲ ನಾನೇ ಅಂತ ತನ್ನ ತಾಯಿಗೂ ಕೂಡ ಹೇಳ್ತಾನೆ. ಮತ್ತೆ ಸನಿ ತರಾನೇ ಶಿಸ್ತು ಎಲ್ಲ ಬಂದ್ಬಿಟ್ಟಿದೆ. ಮೀಡಿಯಾ ಮುಂದೆ ಪೋಸ್ಟ್ ಕೊಡೋದು, ದುರಾಂಕಾರದಿಂದ ಮಾತಾಡೋದು ಎಲ್ಲ ಬಿಟ್ಟು ಟೀಮ್ ಮೆಂಬರ್ಸ್ ಜೊತೆ ಖುಷಿಯಾಗಿ ರನ್ನಿಂಗ್ ಮಾಡ್ಬೇಕಾದ್ರೆ ಮುಂದೆಯಿಂದ ಮತ್ತೆ ಸನಿ ಬರ್ತಾ ಇದ್ದಾನೆ. ಪೀಟರ್ ಟೀಮ್ ನ ಸರ್ವನಾಶ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಗೊತ್ತಾಗಿ ಟೀಮ್ ನ ಏನಾದ್ರೂ ಮಾಡಿ ಉಳಿಸಬೇಕು ಅಂತ ಬಂದಿದ್ದಾನೆ. ರೂಬೆನ್ ಏನು ಮಾತಾಡಬಾರ್ದು ಅಂತ ಮೊದಲೇ ಲೀಗಲ್ ಡಾಕ್ಯುಮೆಂಟ್ಸ್ ಲಾಯರ್ ಕಡೆಯಿಂದ ಕೂಡ ಇಸ್ಕೊಂಡೇ ಬಂದಿದ್ದಾನೆ. ಹೇಳ್ದೆ ಕೇಳ್ದೆ ಟೀಮ್ ಇಂದ ಸನಿನ ತೆಗೆಯೋ ಅಧಿಕಾರ ಇಲ್ಲ ಅಂತ. ಏನಾದ್ರೂ ಸನಿ ಹಠ ಮಾತ್ರ ಬಿಡಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅಂತ ರೂಬೆನ್ ಸುಮ್ನಾಗ್ತಾನೆ. ಬೇರೆ ಟೀಮ್ ಮೆಂಬರ್ಸ್ ಗೆ ಜೋಶ್ವಾಗೆ ಎಲ್ಲರಿಗೂ ಸನಿ ವಾಪಸ್ ಬಂದಿರೋದಕ್ಕೆ ಖುಷಿ ಇದೆ. ಇನ್ನೊಂದು ವಿಷಯ ಏನಂದ್ರೆ ರೇಸ್ ಡೈರೆಕ್ಟರ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಪೀಟರ್ ಕೊಟ್ಟಿದ್ನಲ್ಲ ಅದು ನಕಲಿ ಡಾಕ್ಯುಮೆಂಟ್, ಕಾರಲ್ಲಿ ಯಾವುದೇ ರೀತಿ ಇಲ್ಲಿಗಲ್ ಮಾಡಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ಮತ್ತೆ ಫಾಸ್ಟ್ ಆಗಿ ಹೋಗೋ ಕಾರ್ನ ಡ್ರೈವ್ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ. ತುಂಬಾನೇ ಜನ ಫೈನಲ್ ರೇಸ್ ನೋಡೋಕೆ ಬಂದಿದ್ದಾರೆ. ಥಾರ್ ಕ್ಯಾರೆಕ್ಟರ್ ಮಾಡೋ ಕ್ರಿಸ್ ಹೆಮ್ಸ್ವರ್ತ್ ಮತ್ತೆ ಇವರ ತಮ್ಮ ಲಿಯಾಮ್ ಹೆಮ್ಸ್ವರ್ತ್ ಕೂಡ ಕುತ್ಕೊಂಡು ರೇಸ್ ನೋಡ್ತಾ ಇದ್ದಾರೆ. 1-2 ಸೆಕೆಂಡ್ಗೆ ಇವರಿಬ್ಬರನ್ನ ತೋರಿಸ್ತಾರೆ ಸ್ನೇಹಿತರೆ. ತುಂಬಾನೇ ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ. ಸೊ ಸನಿ ಈ ಬಾರಿ ನೆನ್ಪಿಡ್ಕೊಂಡು ಲಕ್ಕಿ ಕಾರ್ಡ್ ನ ಜೇಬಲ್ಲಿ ಇಟ್ಕೊಂಡು ಬಂದಿದ್ದಾನೆ. ರೇಸ್ ಶುರು ಆಗಿದೆ, ಎಲ್ಲ ಸರಿಯಾಗಿ ನಡೀತಾ ಇದೆ. ಜೋಶ್ವಾ ಮತ್ತೆ ಸನಿ ಇಬ್ಬರ ಕಾರ್ ಕೂಡ ಅಪ್ಗ್ರೇಡ್ ಆಗಿರೋದ್ರಿಂದ ಈಗ ಸನಿ ಪೆನಾಲ್ಟಿ ಹಾಕಿಸ್ಕೊಳ್ಳೋ ಕೆಲಸ ಮಾಡ್ಬೇಕಾಗಿಲ್ಲ. ಆದ್ರೆ ಸಮಸ್ಯೆ ಏನಂದ್ರೆ ಆಕ್ಸಿಡೆಂಟ್ ಆದಾಗ್ಲಿಂದ ಅವಾಗವಾಗ ಸನಿಗೆ ತಲೆ ಸುತ್ತಾ ಇದೆ. ಹೇಗೋ 10 ಲ್ಯಾಪ್ಸ್ ಆದ್ಮೇಲೆ ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿ ಸನಿಯ ಕಾರ್ ಟೈರ್ ಪಂಚರ್ ಆಯ್ತು. ಹಾಗಾಗಿ ಪಿಟ್ ಸ್ಟಾಪ್ ಗೆ ಬರ್ತಾನೆ. ಅದೇ ಜೋಶ್ವಾ ಟೈರ್ ಸವಿತಾ ಇದ್ರು ಪಿಟ್ ಸ್ಟಾಪ್ ಗೆ ಬರ್ದಲೆ ಸ್ಪೀಡ್ ಆಗಿ ಹೋಗ್ತಾ ಇದ್ದಾನೆ. ಮುಂದೆ ಇದ್ದ ಟೀಮ್ ಅವರು ಪಿಟ್ ಸ್ಟಾಪ್ ಗೆ ಹೋಗಿದ್ರಿಂದ ಈಗ ಜೋಶ್ವಾ ಮೊದಲನೇ ಸ್ಥಾನಕ್ಕೆ ಬರ್ತಾನೆ. ಮತ್ತೆ ಸನಿ ಕೂಡ ಮುಂದೆ ಬರ್ಲಿ ಅಂತ ತನ್ನ ಹಿಂದೆ ಬರ್ತಾ ಇರೋರ್ನ ಡಿಫೆಂಡ್ ಮಾಡ್ತಾ ಹೋಗ್ತಿದ್ದಾನೆ ಜೋಶ್ವಾ. ಟೀಮ್ ಅವರು ಮಾಡ್ಬೇಕಾಗಿರೋ ಸ್ಟ್ರಾಟಜಿನ ಡ್ರೈವ್ ಮಾಡ್ತಿರೋ ಸನಿ ಸ್ಟ್ರಾಟಜಿ ಮಾಡ್ತಾ ಇದ್ದಾನೆ. ಆದ್ರೆ ಜೋಶ್ವಾನ ಟೈರ್ಸ್ ಅಂತೂ ಅಣ್ಣ ನನ್ ಕೈಯಲ್ಲಿ ಆಯ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಟೈರ್ ಚೇಂಜ್ ಮಾಡದೇ ಇರೋದ್ರಿಂದ ಸ್ಪೀಡ್ ಸ್ಲೋ ಆಯ್ತು. ಇದರಿಂದ ಹಿಂದೆನೆ ಬರ್ತಿದ್ದ ರೆಡ್ ಬುಲ್ ಡ್ರೈವರ್ ಮ್ಯಾಕ್ಸ್ ನನ್ನ ಓವರ್ಟೇಕ್ ಮಾಡ್ತಾನೆ. ಫೆರಾರಿ ಅವನು ಕೂಡ ಓವರ್ಟೇಕ್ ಮಾಡ್ಬಿಡ್ತಾನೆ. ಆದ್ರೆ ಸ್ಟ್ರಾಟಜಿ ಮಾಸ್ಟರ್ ಸನಿ ಇಲ್ವಾ, ಪಿಟ್ವಾಲ್ ಅಲ್ಲಿ ಇರೋ ಇಂಜಿನಿಯರ್ಸ್ ಗೆ ಹೇಳ್ತಾನೆ ಟಾಪ್ 3 ಅಲ್ಲಿ ಹೋಗ್ತಾ ಇರೋ ಡ್ರೈವರ್ಸ್ ಅಲ್ಲಿ ಒಬ್ಬ ಆದ್ರೂ ಟೈರ್ ಹಾಳಾಗಿಲ್ಲ ಅಂದ್ರೂ ಟೈರ್ ಚೇಂಜ್ ಮಾಡಿಸ್ಕೊಳ್ಳೋಕೆ ಹೋಗ್ತಾನೆ. ಟೈರ್ ಹಾಳಾಗೋಕೆ ಬಿಡದೆ ಇದ್ರೆ ಸ್ಪೀಡ್ ಮೇಂಟೈನ್ ಆಗುತ್ತೆ ಅಂತ, ಅದನ್ನ ಗಮನಿಸ್ತಾ ಇರಿ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಸನಿ ಹೇಳ್ದಂಗೆ ಆಯ್ತು. 2ನೇ ಸ್ಥಾನದಲ್ಲಿ ಇದ್ದ ಫೆರಾರಿ ಟೈರ್ ಚೆನ್ನಾಗಿದ್ರು ಕೂಡ ಪಿಟ್ ಸ್ಟಾಪ್ ಗೆ ಬರ್ತಾನೆ. ಸನಿ ಪ್ಲಾನ್ ಮಾಡೋದೇನಂದ್ರೆ ಪಿಟ್ ಸ್ಟಾಪ್ ಇಂದ ಹೊರಗೆ ಬರೋ ಅಷ್ಟರಲ್ಲಿ ಸನಿ ಫೆರಾರಿ ಕಾರ್ ಮುಂದೆ ಬಂದ್ರೆ ಅವನ ಸ್ಪೀಡ್ ನ ಕಡಿಮೆ ಮಾಡಬಹುದು ಅಂತ. ಫೆರಾರಿ ಪಿಟ್ ಸ್ಟಾಪ್ ಇಂದ ಹೊರಟಾಗ ಇಂಜಿನಿಯರ್ ಸನಿಗೆ ವಿಷಯ ತಿಳಿಸ್ತಿದ್ರು.
ಹೋಗ್ತಿದ್ದಂಗೆ ಸನಿ ಫುಲ್ ಸ್ಪೀಡ್ ಅಲ್ಲಿ ಫೆರಾರಿ ಮುಂದೆ ಬಂದ್ಬಿಡ್ತಾನೆ. ಇದರಿಂದ ಫೆರಾರಿ ಪರಾರಿ ಆದ. ಹೀಗೆ ಮಾಡ್ತಾ ತಾತ ಮೊಮ್ಮಗ ಇಬ್ರು ಅಂದ್ರೆ ಸನಿ ಮತ್ತೆ ಜೋಶ್ವಾ ಇಬ್ರು 3 ಮತ್ತೆ 4ನೇ ಸ್ಥಾನದಲ್ಲಿ ಇದ್ದಾರೆ. ಇದೇ ಸಮಯಕ್ಕೆ ಸನಿಯ ಹಿಂದೆ ಬರ್ತಿರೋ ಡ್ರೈವರ್ ಸನಿನ ಓವರ್ಟೇಕ್ ಮಾಡೋಕೆ ಹೋಗಿ ಹಿಂದೆಯಿಂದ ಗುದ್ಬಿಡ್ತಾನೆ. ಇದರಿಂದ ಸನಿಯ ಕಾರ್ ಕ್ರಾಶ್ ಆಯ್ತು. ಎಲ್ಲರೂ ಕತೆ ಮುಗಿತು ಅನ್ನೋ ಅಷ್ಟರಲ್ಲೇ ಹೇಗೋ ರೆಡ್ ಫ್ಲಾಗ್ ನ ತೋರಿಸ್ತಾರೆ. ಯಾವಾಗ ಕ್ರಾಶ್ ಆಗಿ ಟ್ರ್ಯಾಕ್ ತುಂಬಾ ಕಾರ್ ಪಾರ್ಟ್ಸ್ ಎಲ್ಲ ಉದುರೋಗಿರುತ್ತೋ ಅಂತ ಸೀರಿಯಸ್ ಕಂಡೀಷನ್ ಅಲ್ಲಿ ರೆಡ್ ಫ್ಲಾಗ್ ತೋರಿಸ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲರೂ ಪಿಟ್ ಸ್ಟಾಪ್ ಇರೋ ಲೇನ್ ಗೆ ಬರಬೇಕು. ಇಷ್ಟು ನಿಮಿಷ ಅಂತ ಟೈಮ್ ಕೊಡ್ತಾರೆ. ಆ ಟೈಮ್ ಅಲ್ಲಿ ಟ್ರ್ಯಾಕ್ ಕ್ಲೀನ್ ಮಾಡೋದ್ರ ಜೊತೆಗೆ ಪಿಟ್ ಸ್ಟಾಪ್ ಅಲ್ಲಿ ಕಾರ್ ಗಳನ್ನ ರಿಪೇರ್ ಮಾಡೋ ಕೆಲಸ ಕೂಡ ಆಗುತ್ತೆ. ಸನಿ ಈಗ ಪಿಟ್ ಸ್ಟಾಪ್ ವರ್ಗೂ ಬಂದ್ರೆ ಮಾತ್ರ ರೇಸ್ ಮಾಡೋಕೆ ಅವಕಾಶ ಇರೋದು. ಫುಲ್ ಬೆಂಡ್ ಆಗಿರೋ ಗಾಡಿನೇ ಸ್ಲೋ ಆಗಿ ಓಡಿಸ್ಕೊಂಡು ಕೊನೆಗೂ ಪಿಟ್ ಸ್ಟಾಪ್ ಗೆ ಬರ್ತಾನೆ. ಬರ್ತಿದ್ದಂಗೆ ಮೆಕ್ಯಾನಿಕ್ ನ ಟೀಮ್ ಗಾಡಿನ ರಿಪೇರ್ ಮಾಡೋಕೆ ಶುರು ಮಾಡ್ತಾರೆ. ಇಲ್ಲಿ 10 ನಿಮಿಷ ಸಮಯ ಇದೆ. ಮತ್ತೆ ಕಾರ್ ಕ್ರಾಶ್ ಆಗಿದ್ದಕ್ಕೆ ಕಾರಣ ಯಾರು, ಪೆನಾಲ್ಟಿ ಕೊಡೋಕೆ ಅಂತ ರಿವ್ಯೂ ಮಾಡ್ತಿದ್ದಾರೆ ಥರ್ಡ್ ಅಂಪೈರ್ ತರ. ಆದ್ರೆ ಸನಿಯ ತಪ್ಪಿಂದ ಕ್ರಾಶ್ ಆಗಿರೋದಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಪೆನಾಲ್ಟಿ ಬೀಳಲ್ಲ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಕೂಡ ಏಪೆಕ್ಸ್ ಜಿಪಿ ಟೀಮ್ ಗೆ ಸಿಗುತ್ತೆ. ಅದೇನಂದ್ರೆ ಮೊದ್ಲೇ ಹೇಳ್ದಂಗೆ ಕಾರಿಗೆ ಸಾಫ್ಟ್ ಟೈರ್ಸ್ ಬೆಸ್ಟ್, ಗ್ರಿಪ್ ಚೆನ್ನಾಗಿರುತ್ತೆ, ಸ್ಪೀಡ್ ಆಗು ಹೋಗುತ್ತೆ. ಒಂದು ಟೀಮ್ ಅವ್ರಿಗೆ ಇಷ್ಟು ಅಂತ ಸೆಟ್ ಆಫ್ ಟೈರ್ಸ್ ನ ಕೊಟ್ಟಿರ್ತಾರೆ ಸ್ನೇಹಿತರೆ, ಅಷ್ಟನ್ನ ಮಾತ್ರ ಉಪಯೋಗಿಸ್ಕೋಬೇಕು. ಬೇರೆ ಟೀಮ್ ಅವ್ರ ಹತ್ರ ಸಾಫ್ಟ್ ಟೈರ್ಸ್ ಖಾಲಿ ಆಗಿದೆ. ಆದ್ರೆ ಏಪೆಕ್ಸ್ ಜಿಪಿ ಟೀಮ್ ಅವ್ರ ಹತ್ರ ಇನ್ನೂ ಉಳಿದಿದೆ. ಹೇಗೆ ಅಂದ್ರೆ ರೇಸ್ ನ ಹಿಂದಿನ ದಿನ ಅದೇ ಹೇಳಿದ್ನಲ್ಲ ಸ್ನೇಹಿತರೆ, ರೇಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಯಾರು ಮುಂದೆ ಇರಬೇಕು ಯಾರು ಹಿಂದೆ ಇರಬೇಕು ಅಂತ ಡಿಸೈಡ್ ಆಗೋಕೆ ಕ್ವಾಲಿಫೈಯಿಂಗ್ ರೇಸ್ ಮಾಡಿಸ್ತಾರೆ ಅಂತ. ಆ 3 ರೇಸ್ ಅಲ್ಲಿ ಸನಿ ಬೇಕು ಅಂತಾನೆ ಸೋತು ಟೈರ್ ನ ಉಳಿಸ್ಕೊಂಡಿದ್ದಾನೆ. ಹಿಂದೆ ಇದ್ರೂ ಪರವಾಗಿಲ್ಲ ಅಂತ. ಹಾಗಾಗಿ ಹೊಸ ಸಾಫ್ಟ್ ಟೈರ್ ಸಿಕ್ತು ಸನಿಗೆ. ಸನಿ ಈ ರೀತಿ ತಲೆ ಓಡಿಸಿರೋದು ನೋಡಿ ರುಬೆನ್ಗೇನು ಶಾಕ್ ಆಗಿಲ್ಲ. ರುಬೆನ್ ಪಕ್ಕನೆ ನಿಂತಿರೋ ಜೋಶ್ವಾ ಅವ್ರ ಅಮ್ಮಂಗೆ ಶಾಕ್ ಆಗಿದೆ. 10 ನಿಮಿಷ ಆಯ್ತು, ರೇಸ್ ಮತ್ತೆ ಶುರು ಆಯ್ತು. ಈಗ 3 ಲ್ಯಾಪ್ಸ್ ಅಷ್ಟೇ ಉಳಿದಿರೋದು. ಹಾಗಾಗಿ ಎಲ್ಲರೂ ತುಂಬಾನೇ ವೇಗವಾಗಿ ಡ್ರೈವ್ ಮಾಡ್ತಿದ್ದಾರೆ. ಸನಿ ಮುಂದೆ ಇರೋ ಜೋಶ್ವಾಗೆ ನನ್ನ ಫಾಲೋ ಮಾಡು, ಮುಂದಕ್ಕೆ ಹೋಗೋಕೆ ದಾರಿ ಮಾಡ್ಕೊಡ್ತೀನಿ ಅಂದಾಗ ಜೋಶ್ವಾ ಕನ್ಫ್ಯೂಸ್ ಆಗಿದ್ದಾನೆ. ಸನಿನ ಹೆಂಗ್ ಫಾಲೋ ಮಾಡ್ಲಿ, ನನ್ ಹಿಂದೆ ಇದಾನಲ್ಲ ಅವನು ಅಂತ ಹೇಳುವಾಗ್ಲೇ ಪಕ್ಕದಿಂದ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಸನಿ. ಜೋಶ್ವಾ ಸನಿ ಹಿಂದೆನೆ ಹೋದಾಗ ಮುಂದಕ್ಕೆ ದಾರಿ ಮಾಡ್ಕೊಡ್ತಾನೆ. ಜೋಶ್ವಾನ ಸೆಕೆಂಡ್ ಪೊಸಿಷನ್ ಗೆ ಕರ್ಕೊಂಡ್ ಬರ್ತಾನೆ. ಮುಂದೆ ಮೂವಿಯ ಪ್ರೊಡ್ಯೂಸರ್ ಲೂಯಿಸ್ ಹ್ಯಾಮಿಲ್ಟನ್ ಹೋಗ್ತಾ ಇದ್ದಾರೆ. ಇನ್ನೊಂದು ಹೇಳೋದು ಮರ್ತೋಗಿದೆ ಸ್ನೇಹಿತರೆ, F1 ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ರೇಸಸ್ ವಿನ್ ಆಗಿರೋದು ಲೂಯಿಸ್ ಹ್ಯಾಮಿಲ್ಟನ್. ಲೂಯಿಸ್ ಹ್ಯಾಮಿಲ್ಟನ್ ಸನಿ ಮತ್ತೆ ಜೋಶ್ವಾ ಇಬ್ಬರಿಗೂ ಮುಂದೆ ಹೋಗೋಕೆ ಬಿಡ್ತಿಲ್ಲ. ಇಬ್ಬರಲ್ಲಿ ಒಬ್ರು ಈಗ ಮುಂದೆ ಹೋಗೋಕೆ ನೋಡ್ತಿದ್ದಾರೆ. ಜೋಶ್ವಾನೇ ವಿನ್ ಆಗ್ಲಿ ಅಂತ ಸನಿ ಲೂಯಿಸ್ ಹ್ಯಾಮಿಲ್ಟನ್ ಹತ್ರ ಹೋಗ್ತಿದ್ದಂಗೆ ಲೂಯಿಸ್ ಹ್ಯಾಮಿಲ್ಟನ್ ಡಿಫೆಂಡ್ ಮಾಡೋಕೆ ಸನಿ ಮುಂದೆ ಹೋಗ್ತಾನೆ. ಇದರಿಂದ ಜೋಶ್ವಾಗೆ ಸೈಡ್ ಇಂದ ಓವರ್ಟೇಕ್ ಮಾಡೋಕೆ ಜಾಗ ಸಿಕ್ತು. ಈಗ ಜೋಶ್ವಾ ಮೊದಲನೇ ಸ್ಥಾನದಲ್ಲಿ ಇದ್ದಾನೆ. ಆದ್ರೆ ಇಲ್ಲೇ ಇರೋಕೆ ಲೂಯಿಸ್ ಹ್ಯಾಮಿಲ್ಟನ್ ಬಿಡ್ಬೇಕಲ್ಲ. ಮೊದಲು ಸನಿ ಮೇಲೆ ಅಟ್ಯಾಕ್ ಮಾಡಿದಾಗ 2 ಕಾರ್ನ ಟೈರ್ ಟಚ್ ಆಗಿ ಸನಿಯ ಕಾರ್ ಒಂದು ರೌಂಡ್ ತಿರುಗುತ್ತೆ, ಕ್ರಾಶ್ ಆಗಲ್ಲ. ಹಾಗೆ ರೇಸ್ ಕಂಟಿನ್ಯೂ ಮಾಡ್ತಾನೆ ಸನಿ. ಆದ್ರೆ ಲೂಯಿಸ್ ಹ್ಯಾಮಿಲ್ಟನ್ ಆಗ್ಲೇ ಜೋಶ್ವಾ ಹತ್ರ ಹೋಗಿ ಅಟ್ಯಾಕ್ ಮಾಡ್ತಿದ್ದಾನೆ. ಇಂಜಿನಿಯರ್ಸ್ ಡಿಫೆಂಡ್ ಮಾಡಬೇಡ, ರಿಸ್ಕ್ ತಗೋಬೇಡ, ಸ್ಪೀಡ್ ಆಗಿ ಹೋಗು ಅಂತ ಹೇಳಿದ್ರು ಕೇಳಲ್ಲ. ಜೋಶ್ವಾ ಸನಿನ ಗೆಲ್ಸ್ಬೇಕು ಅಂತ ಡಿಫೆಂಡ್ ಮಾಡೋಕೆ ಹೋಗಿ ಇಬ್ಬರ ಕಾರ್ ಕೂಡ ಕ್ರಾಶ್ ಆಯ್ತು. ಟ್ರ್ಯಾಕ್ ಮೇಲೆ ಜಾಸ್ತಿ ಕಾರ್ ಪಾರ್ಟ್ಸ್ ಎಲ್ಲ ಬಿದ್ದಿಲ್ಲ ಅಂತ ಯೆಲ್ಲೋ ಫ್ಲಾಗ್ ನ ಕೊಡ್ತಾರೆ, ನೋಡ್ಕೊಂಡು ಓಡಿಸ್ರಪ್ಪ ಅಂತ. ರೆಡ್ ಫ್ಲಾಗ್ ಕೊಡಲ್ಲ. ಹಾಗಾಗಿ ಈಗ ಮೊದಲನೇ ಸ್ಥಾನಕ್ಕೆ ಸನಿ ಬರ್ತಾನೆ. ಕಮೆಂಟ್ರಿ ಕೊಡ್ತಾ ಇರೋ ವ್ಯಕ್ತಿ ಏಪೆಕ್ಸ್ ಜಿಪಿ ಟೀಮ್ ಅವರು ಫಸ್ಟ್ ಬರೋ ಯೋಗ್ಯವಾಗಿ ಕಾರ್ ಇದೆಯಾ ಅಂತ ಕೇಳಬೇಕಾದ್ರೆ ನಮ್ಮ ಹತ್ರ ಡ್ರೈವರ್ ಇದ್ದಾನೆ ಅಂತ ಹೇಳ್ತಾನೆ ರುಬೆನ್. ಇನ್ನ 1 ಲ್ಯಾಪ್ ಉಳಿದಿದೆ ಅಷ್ಟೇ. ಈಗ ಸನಿ ಗೆಲ್ಲೇಬೇಕು ಅಂತ ಸ್ಪೀಡ್ ಆಗಿ ಮುಂದೆ ಹೋದಾಗ ಮಿರರ್ ಅಲ್ಲಿ ನೋಡ್ತಾನೆ, ತನ್ನ ಹಿಂದೆ ಯಾರು ಇಲ್ಲ, ಮುಂದೆನೂ ಯಾರು ಇಲ್ಲ, ಯಾರ್ದು ಶಬ್ದ ಕೂಡ ಕೇಳ್ತಿಲ್ಲ, ಸೈಲೆಂಟ್ ಆಗಿದೆ. ಗಾಳಿಯಲ್ಲಿ ತೇಲ್ತಿರೋ ಅನುಭವ ಆಗ್ತಿದೆ. ಇಂತ ಅನುಭವಕ್ಕೆನೆ ಕಾಯ್ತಾ ಇದ್ದ ಸನಿ. ಇದೇ ರೀತಿ ಕೊನೆಗೂ ಸನಿ ರೇಸ್ ಅಲ್ಲಿ ಫಸ್ಟ್ ಬಂದು ಗೆಲ್ತಾನೆ. ಟೀಮ್ ಅವರೆಲ್ಲ ಕಿರ್ಚಾಡ್ಕೊಂಡು ಓಡ್ ಬರ್ತಾ ಇದಾರೆ. ಜೋಶ್ವಾ ಕ್ರಾಶ್ ಆಗಿರೋ ಜಾಗದಲ್ಲೇ ನಿಂತ್ಕೊಂಡು ಕುಣಿದಾಡ್ತಿದ್ರೆ ರುಬೆನ್ಗಂತೂ ಆಗ್ತಿರೋ ಖುಷಿಗೆ ಓಡಾಡೋಕೆ ಆಗ್ತಿಲ್ಲ. ಖುಷಿ ಆಗದೆ ಇರೋ ಒಬ್ಬ ವ್ಯಕ್ತಿ ಕೂಡ ಇದ್ದಾನೆ, ಅದೇ ಬೋರ್ಡ್ ಮೆಂಬರ್ ಪೀಟರ್. ಬೇರೆ ಬೋರ್ಡ್ ಮೆಂಬರ್ಸ್ ಇನ್ನ 3 ವರ್ಷ ಟೀಮ್ ನ ಮಾರೋ ಮಾತೇ ಇಲ್ಲ. ಹಾಗೆ ಮುಂದುವರಿಸ್ತಾರೆ. ಮತ್ತೆ ಸನಿ ಪೀಟರ್ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಇವನೇ ಬೋರ್ಡ್ ಮೆಂಬರ್ ಆಗಿ ಉಳಿಯಲ್ಲ. ಈಗ ಸನಿಗೆ ಅವಾರ್ಡ್ ಕೊಡ್ಬೇಕಾದ್ರೆ ಅವಾರ್ಡ್ ಇವನು ಇಸ್ಕೊಳಲ್ವಲ್ಲ. ಹಾಗಾಗಿ ರುಬೆನ್ಗೆ ಕೊಡೋಕೆ ಹೇಳ್ತಾನೆ. ಕೇಟ್, ಕ್ಯಾಸ್ಪರ್, ಜೋಶ್ವಾ ಅವರಮ್ಮ ಎಲ್ಲ ಖುಷಿಯಲ್ಲಿ ಕಣ್ಣೀರ್ ಹಾಕ್ತಾ ಇದಾರೆ. ತಮ್ಮ ಮಗ ಜೋಶ್ವಾ ತಾತಂಗೆ ಗೆಲ್ಲೋಕೆ ಅವಕಾಶ ಮಾಡ್ಕೊಟ್ಟ, ಒಳ್ಳೆ ಬುದ್ಧಿ ಬಂದಿದೆ ಮಗನಿಗೆ ಅಂತ ತುಂಬಾನೇ ಹೆಮ್ಮೆ ಪಡ್ತಿದ್ದಾರೆ. ಎಲ್ಲ ಆದ್ಮೇಲೆ ಬಂದ ಕೆಲಸ ಮುಗೀತು ಅಂತ ಸನಿ ಒಬ್ನೇ ತನ್ನ ರೂಮ್ಗೆ ಬಂದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾನೆ. ಹೋಗೋಕ್ಕೂ ಮುಂಚೆ ಕೇಟ್ಗೋಸ್ಕರ ಕಾಯ್ತಾ ಇದ್ದಾನೆ. ಕೇಟ್ ಬಂದಾಗ ಬೇರೆ ರೇಸ್ ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಮತ್ತೆ ಇನ್ನೊಂದ್ಸಲ ಯಾವತ್ತಾದ್ರೂ ಭೇಟಿ ಆಗೋಣ ಅಂತ ಹೇಳಿ ಹೊರಡ್ತಾನೆ. ವ್ಯಾನ್ ಹತ್ರ ಬಂದಾಗ ಜೋಶ್ವಾ ಯಾಕೆ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳಿದಾಗ ನಂದ್ ಬಿಡು, ನಾನು ಎಲ್ಲಿಗೋ ಹೋಗ್ತೀನಿ, ಈಗ ಇದು ನಿನ್ನ ಟೀಮ್ ಆಗಿದೆ, ಸೆಲೆಬ್ರೇಟ್ ಮಾಡು ಹೋಗು, ಮತ್ತೆ ಭೇಟಿ ಆಗೋಣ ಅಂತ ಹೇಳಿ ವ್ಯಾನ್ ಎತ್ಕೊಂಡು ಹೊರಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಲಾಂಡ್ರಿಯಲ್ಲಿ ಕೂತಿದ್ದಾಗ ಬಾಹಾ 1000 ಆಫ್ ರೋಡ್ ರೇಸ್ಗೆ ಡ್ರೈವರ್ ಬೇಕು ಅಂತ ಆಡ್ ಕೊಟ್ಟಿದ್ರಲ್ಲ, ಆ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಬರ್ತಾನೆ. ಟೀಮ್ಗೆ ಬೇಕು ಅಂದ್ರಲ್ಲ, ನಾನ್ ಸೇರ್ಕೋಬಹುದಾ ಅಂತ ಕೇಳಿದಾಗ ಟೀಮ್ ಅವರು ಇವನನ್ನ ನೋಡಿ ಶಾಕ್ ಆಗಿದ್ದಾರೆ. ಇದೇನಪ್ಪ F1 ರೇಸ್ ಅಲ್ಲಿ ಗೆದ್ಬಿಟ್ಟು ಇಲ್ಲಿಗೆ ಬಂದಿದ್ದಾನಲ್ಲ ಅಂತ. ಹಾಗಾಗಿ ಮೊದ್ಲೇ ನಾವು ಜಾಸ್ತಿ ಪೇಮೆಂಟ್ ಕೊಡೋಕಾಗಲ್ಲ ಅಂತ ಇದ್ದಾರೆ. ಈಗ ಸನಿ ಸ್ಮೈಲ್ ಮಾಡಿ ಇದು ಹಣದ ವಿಷಯ ಅಲ್ಲ ಅಂತ ಹೇಳಿ ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತಾನೆ. ನಮ್ಗೆ ಮೊದ್ಲೇ ಗೊತ್ತಿದೆ ಸ್ನೇಹಿತರೆ, ಹಣಕ್ಕೋಸ್ಕರ ಸನಿ ಡ್ರೈವ್ ಮಾಡಲ್ಲ, ನೆಮ್ಮದಿಯಾಗಿ ಖುಷಿಯಾಗಿರೋ
ಹೋಗೋಕೆ ಡ್ರೈವ್ ಮಾಡ್ತಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಮೂವಿ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೇನೆ ಸ್ನೇಹಿತರೆ F1 ಬಗ್ಗೆ ಎಲ್ಲಾ ಡೀಟೇಲ್ಸ್ ಹೇಳಿದೀನಿ. ಆದ್ರೆ F1 ಬಗ್ಗೆ ಇನ್ನೂ ನೀವು ತಿಳ್ಕೋಬೇಕು, F1 ಇಂಡಿಯಾದಲ್ಲಿ ಯಾಕಾಗಲ್ಲ ಅಂತ ತಿಳ್ಕೋಬೇಕು ಅಂದ್ರೆ ಇದರ ಬಗ್ಗೆನೇ ಟಿಪಿಕಲ್ ಕನ್ನಡಿಗ ಅವರು ವಿಡಿಯೋ ಮಾಡಿದ್ದಾರೆ ಸ್ನೇಹಿತರೆ. ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅವರ ವಿಡಿಯೋನ ಕೂಡ ನೋಡಿ ಸ್ನೇಹಿತರೆ. F1 ಬಗ್ಗೆ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.